ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ಬೆಂಗಳೂರು ರೈಲ್ವೆ ಸ್ಟೇಷನ್ ವ್ಯಾಗನ್ ಹೆಚ್ಚಿ ಅದು ಟ್ರೈ ಕಲರ್ KGMದು ಮುರುಡೇಶ್ವರ ನಾವಿಬ್ರು ಜಗಳ ಆಡಿದೀವಲ್ವಾ ಫುಲ್ ಜಗಳ ಪಂಚಗಂಗಾವಳಿ ನದಿ ಕ್ರಾಸ್ ಮಾಡತ್ತೀವಿ ನೋಡ್ರಿ ನಾವು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ದರ್ಶನ ಅಂತೂ ಮುಗಿಸಿದೀವಿ ರೀ. ಹೆಂಗೆ ಅನಿಸ್ತು ಅಂತ ಹೇಳೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ. ಕರ್ನಾಟಕ ದರ್ಶನ ಒಳಗೆ ನಾವು ಎಂಥ ಟ್ರೈನ್ಗಳು ತೊಗೊಂಡಿದ್ವಿ ಅಂದ್ರೆ ಆ ರೂಟ್ ಒಳಗೆ ಅವು ಕಿಂಗ್ ಇರ್ಬೇಕು ರೀ, ಅಂಥ ಟ್ರೈನ್ಗಳು ತೊಗೊಂಡಿದ್ವಿ. ಈಗ ನಾವು ಸ್ಟಾರ್ಟ್ ಮಾಡತ್ತೀವಿ ಕರ್ನಾಟಕ ದರ್ಶನ ಬಿಟ್ಟು ನಮ್ಮ ನಾರ್ಮಲ್ ರೈಲ್ ಫೈನಿಂಗ್ ಲಾಗ್ನ. ನಾವು ಇವತ್ತಿದೇವೆ ರೀ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ ಒಳಗೆ. ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡತ್ತೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೋಗುವಂಥ ಪಂಚಗಂಗಾ ಅಲ್ರಿ ಮತ್ತೆ ಆದರೆ ಹೇಳ್ರಿ ಮತ್ತೆ ಯಾವುದು ಟ್ರೈನೇ ಇಲ್ಲ ಬಿಟ್ಟರೆ SMT ಮುರುಡೇಶ್ವರ ಎಕ್ಸ್ಪ್ರೆಸ್ 16,585. ನಮ್ಮ ರಾಜ್ಯ ರಾಜಧಾನಿ ಮತ್ತು ಸಾಂಸ್ಕೃತಿಕ ರಾಜಧಾನಿ ಮೈಸೂರನ್ನ ಕೋಸ್ಟಲ್ ಕರ್ನಾಟಕ ಅಂದ್ರೆ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಕನೆಕ್ಟ್ ಮಾಡುವಂಥ ಏಕೈಕ ಟ್ರೈನ್ ಇದ್ರಿ. ನಿಮ್ಗೆ ನಮ್ಮ ರಾಜ್ಯ ರಾಜಧಾನಿಯಿಂದ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಪಂಚಗಂಗಾ ಸಿಗುತ್ತೆ, ಬಟ್ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಂದ ಕರಾವಳಿ ಕರ್ನಾಟಕಕ್ಕೆ ಯಾವುದೇ ಟ್ರೈನ್ ಸಿಗದೇ ಇರೋದ್ರಿಂದ ಇದೊಂದು ಮೇಜರ್ ಟ್ರೈನ್. ಈ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನದು ಪ್ಲಾಟ್ಫಾರ್ಮ್ ನಂಬರ್ 1 ಸೈಡ್ ಔಟ್ಸೈಡ್ ಅದೇನ್ರಿ. ಈಗ ನಮ್ಮ ಟೈಮಿಂಗ್ ಆಗತೈತಿ ಎಷ್ಟು ನೋಡ್ರಿ ಇಲ್ಲಿ 7:54. ನಮ್ಮ ಟ್ರೈನ್ ಐತಿ SMT ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೋಗುವಂಥ 16,585 SMT ಮುರುಡೇಶ್ವರ ಎಕ್ಸ್ಪ್ರೆಸ್. ಅದು ನಮಗೆ ಬರ್ಬೋದು ಈಗ ಮೇ ಬಿ ನನಗನ್ಸೋ ಮಟ್ಟಿಗೆ 7ನೇ ಅಥವಾ 8ನೇ ಪ್ಲಾಟ್ಫಾರ್ಮ್ ಒಳಗೆ ಆ ಸೈಡ ಬರತ್ತೆ ರೀ. ಯಾಕಂದ್ರೆ ನಾವು ರೂಟ್ ತೊಗೋತೀವಿ ಡಿಫ್ರೆಂಟ್ ರೂಟ್. ಯಾಕಂದ್ರೆ ನಾವು ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೇಲೆ ಕರಾವಳಿ ಕರ್ನಾಟಕನ ಕನೆಕ್ಟ್ ಕೊಡೋದ್ರಿಂದ ಇದ್ರ ರೂಟ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಹೆಂಗೈತೆ ಅಂತ ಹೇಳೋ ನಂಬರ್ ಇಲ್ಲಿ ನೋಡ್ರಿ. ಇಲ್ಲ 16,585 ಪ್ಲಾಟ್ಫಾರ್ಮ್ ನಂಬರ್ ಬಿಟ್ಟಿಲ್ಲ, ಬಟ್ ಉಳ್ಕಿ ಟ್ರೈನ್ಗೆ ಹೋದ್ಬಿಟ್ರೆ ನೋಡೋಣ ಅಂತ ವೇಟ್ ಮಾಡೋಣ. ನಮ್ಮ ಜೊತೆ ಈಗ ದ ರೈಲ್ ಮೀಮ್ಸ್ ಪೇಜ್ ಅಡ್ಮಿನ್ ಆದಂಥ ಮೋಹಿತ್ ಬ್ರೋ ಅದಾರ. ಅವ್ರ ಇಲ್ಲ ಅದಾರ ನೋಡ್ರಿ, ಬಂದಾರ. ಹಾಯ್ ಮೋಹಿತ್ ಬ್ರೋ, ಹೆಂಗಿದ್ದೀರಿ? ನಾವು ಆರಾಮದಿ. ಇವ್ರ ಬೇಸಿಕಲಿ ಫ್ರಮ್ ರಾಜಸ್ಥಾನ್ ಇಲ್ರಿ ನೀವು? ಅವರ ರಾಜಸ್ಥಾನದಿಂದರೆ ಆದ್ರೆ ಪಕ್ಕ ಕನ್ನಡಿಗರ, ಆದರೆ ಪಕ್ಕ ಕನ್ನಡಿಗರ ಎಲ್ಲ ಫುಲ್ ಕನ್ನಡ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಏನೋ ಅನ್ನತ್ತಿದ್ರಲ್ಲ, ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ ಫುಲ್ ಕನ್ನಡ ಫ್ಲೂಯೆಂಟಾಗಿ ಹೊಡಿತಾರೆ ರೀ ಅವರ. ಇವರ ದ ರಿಯಲ್ ಮೀಮ್ಸ್ ಅಂತ ಹೇಳಿ ಪೇಜ್ ಐತಿ ಇನ್ಸ್ಟಾಗ್ರಾಮ್ ಒಳಗೆ, ಅದರ ಅಡ್ಮಿನ್ ಇವರು. ಮಸ್ತ್ ಟ್ರೈನ್ ಬಗ್ಗೆ ಮೀಮ್ಸ್ ಎಲ್ಲ ನೀವು ನೋಡಿರ್ಬೋದು, ಭಾಳ ವೈರಲ್ ಮೀಮ್ಸ್ ಅದಾವ ಇವರು. ಬಟ್ ಅದು ವೈರಲ್ ಮೀಮ್ಸ್ ಹಿಂದೆ ಇವ್ರು ಅದಾರ ಅಂತ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ನೀವೇನ್ರ ನಾಡಪ್ರಭು ಕೆಂಪೇಗೌಡ ಅವ್ರದ್ದು ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಹೊರಗೆ ಹೋಗಿ ರೈಟ್ ತೊಗೋಬೇಕ್ರಿ. ನೀವೇನ್ರ KSR ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಪ್ಲಾಟ್ಫಾರ್ಮ್ ನಂಬರ್ 10 ಸೈಡ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಮೊದಲು ಇಲ್ಲೇ ಡಾಮಿನೋಸ್ ಇತ್ತು. ಫಸ್ಟ್ ಪ್ಲಾಟ್ಫಾರ್ಮಿಗೆ ಎಂಟ್ರಿ ಆಗೋದಕ್ಕೆ ಈಗ ಅದನ್ನು ಡಾಮಿನೋಸ್ ತೆಗೆದ ದ ಮದ್ರಾಸ್ ಕಾಫಿ ಔಟ್ಲೆಟ್ ಹಾಕ್ಯಾರ. ಈಗ ಎಂಟ್ರಿ ಆಗ್ಬಿಡಕ್ಕೆ ಇಲ್ಲಿ ಮದ್ರಾಸ್ ಕಾಫಿ ಬಾಜುನ ನಂದಿನಿ ಐತಿ, ಅದ್ರ ಮುಂದೆ ನಮ್ಮ ಮಲ್ಟಿಪರ್ಪಸ್ ಸ್ಟಾಲ್ ಐತಿ. ಎಂಟ್ರಿ ಆಗಂಬರಿ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನೋಡ್ರಿ, ಇಲ್ಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಸಿಗೆ ಹೋಗುವಂಥ ಉದ್ಯಾನ ಎಕ್ಸ್ಪ್ರೆಸ್ ನಿಂತೈತಿ. ಇದಕ್ಕಿಂತ ಮೊದಲು ಯಾವ ಟ್ರೈನ್ ಇರುತ್ತೆ ಹೇಳ್ರಿ? ಇಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ಬ್ರೋ ಹೇಳತ್ತಾರ. ಯಾವ ಟ್ರೈನು? ಕರ್ನಾಟಕ ಎಕ್ಸ್ಪ್ರೆಸ್ ನಿಂತಿರತ್ತೆ ರೀ ಇಲ್ಲಿ ಮೊದಲ. ಅದು ಡಿಪಾರ್ಟ್ ಆದ್ಮೇಲೆ ಹಾಂ ಇದು 8:40 ಹಂಗೆ ಡಿಪಾರ್ಟ್ ಆಗತ್ತೆ ರೀ. ಎರಡು ಸೇಮ್ ರೂಟ್ ಮೇಲೆ ಹೋಗ್ತಾವ, ಯಲಹಂಕ ಮೇಲೆ ಹೋಗ್ತಾವ. ಬಟ್ ಏನಾಗತ್ತೆ ಗೊತ್ತ್ರಿ, ಇದು ದಾಂಡಿಂದ ಮುಂದೆ ಹೋಗುತ್ತೆ, ಅದು ದಾಂಡಿಂದ ರೈಟ್ ಸೈಡ್ ತೊಗೊಂಡು ವಾಯಾ ಮನ್ಮಾಡ್ದು ಅದು ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಇದೇನು AJS ಕ್ಯಾಟರರ್ಸ್ ಅಂತ ಹೇಳಿದ್ದೆ ಅಲ್ಲ ನಿಮ್ಗೆ, ನಾನು ಇಲ್ಲಿಂದ ಊಟ ಪಾರ್ಸಲ್ ಮಾಡ್ಸೀನಿ. ನನಗೆ ಸೋನು ಬಯರ್ಗೆ. ಹೌದ್ರಿ, ಸೋನು ಬಯರ್ ನಮ್ಮ ಜೊತೆ ಇವ್ರು ಟ್ರಾವೆಲ್ ಮಾಡ್ತಾರೆ, ಇವ್ರು ಟ್ರಾವೆಲ್ ಮಾಡತ್ತಿಲ್ಲ. ಇವ್ರದ್ದು ಮೆಮೊ ಐತಿ. ಎಲ್ಲಿ ಹೊಂಟಿದ್ದೀರಾ ನೀವು? KR ಪುರಂ ಮನೆಗೆ ಹೊಂಟಾರ್ರಿ ಅವರು. ಅದ್ರ ಸಂಬಂಧ ಅವು ಅಲ್ಲಿ ಇವ್ರದ್ದು 4ನೇ ಪ್ಲಾಟ್ಫಾರ್ಮಿಗೆ ಬರುತ್ತಂತೈತಿ. ನಮ್ದು ಊಹಾಪೋಹಗಳು ಐತಿ 5ನೇ ಪ್ಲಾಟ್ಫಾರ್ಮ್ ಬರ್ಬೋದು ಅಂಥೇಳಿ ನೋಡೋಣ. ಮತ್ತು ಒಂದಷ್ಟು ಜನ ಸೋನು ಬಯರ್ ವಿಡಿಯೋಕ್ಕೆ ಹೋಗಿ ಕಾಮೆಂಟ್ ಮಾಡತ್ತಿದ್ರಂತ, ನೀವು ಅವ್ರೇನು ಜಗಳ ಮಾಡ್ರಿ ಅಂತೇಳಿ. ಅದನ್ನು ಜಗಳ ಮಾಡ್ಯವೋ ಇಲ್ಲೋ ಅಂತೇಳಿ ಅವ್ರನ್ನೇ ಕೇಳೋಣ. ಈಗ ಟ್ರೈನ್ ಬರೋದು ಟೈಮಿಂಗ್ ಐತಿ ನಮ್ದು 8:15, 8:25 ಇಲ್ಲಿಂದ ಡಿಪಾರ್ಚರ್ ಐತಿ. ಟೋಟಲ್ 10 ನಿಮಿಷ ಸ್ಟಾಪ್ ಐತಿ. ನಮ್ಮ SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಇದ್ದ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ SMT ಬೆಂಗಳೂರಿಂದ ಬೆಂಗಳೂರು ಕ್ಯಾಂಟ್ ಬಂದ, ಅಲ್ಲಿಂದ ಸಿಟಿ ಜಂಕ್ಷನಿಂದ ನಮ್ಮ ಟ್ರೈನ್ ಹೋಗತ್ರಿ ವಾಯಾ ಕೆಂಗೇರಿಯಿಂದ ನಾವು ಮುಂದೆ ಹೋಗ್ತೀವಿ ರಾಮನಗರ, ಮಂಡ್ಯ ಮೇಲೆ ಮೈಸೂರಿಂದ ನಮ್ಮ ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಹೋಗುತ್ತೆ. ಯಾಕಂದ್ರೆ ನಮ್ಮದು ಮೈಸೂರಿಂದ ಹಾಸನ ಸೆಕ್ಷನ್ ಏನೈತೆ ಇಲ್ರಿ, ಅದು ಫುಲ್ ಎಲೆಕ್ಟ್ರಿಫೈಡ್ ಇಲ್ಲ. ಮತ್ತು ಹಾಸನಿಂದ ಇದೈತಲ್ಲ ಮಂಗಳೂರು ಸೆಕ್ಷನ್, ಅದು ಎಲೆಕ್ಟ್ರಿಫೈಡ್ ಇಲ್ಲ. ಅದ್ರ ಸಂಬಂಧ ನಮಗೆ ಡೀಸೆಲ್ ಲೋಕೋ ಹಾಕ್ತಾರೆ. ಈಗ ನಮಗೆ ಎಲೆಕ್ಟ್ರಿಕ್ ಇರುತ್ತೆ. ಮತ್ತು ಮಂಗಳೂರಿಗೆ ಹೋಗಿ ಲೋಕೋ ರಿವರ್ಸಲ್ ಲೋಕೋ ಚೇಂಜ್ ಆಗಿ ಅದು ಡೀಸೆಲ್ ಲೋಕೋ ತೆಗೆದು ಎಲೆಕ್ಟ್ರಿಕ್ ಲೋಕೋ ಹಾಕ್ತಾರೆ ಅಪ್ ಟು ಮುರುಡೇಶ್ವರ. ಮತ್ತು ಮಾತಾಡ್ಬೇಕಂದ್ರೆ ಹಾಸನ ಒಳಗೂ ಲೋಕೋ ರಿವರ್ಸಲ್ ಆಗುತ್ತೆ. ಟೋಟಲ್ 3 ಲೋಕೋ ರಿವರ್ಸಲ್ ಐತಿ ನಮ್ಮ ಟ್ರೈನಿಗೆ. ಮೋಹಿತ್ ಬ್ರೋದಿತ್ರಿ ಮಾರಿಕೊಪ್ಪ ಮೆಮೊ ಅವ್ರು ಹೋದ್ರೆ
ನಾವೀಗ ಹೋಗಂಬರಿ ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ. ಯಾಕಂದ್ರೆ ಎಲ್ಲರೂ ಅಲ್ಲೇ ಹೊಂಟ್ರ, ಇನ್ನೂ ಬಿಟ್ಟಿಲ್ಲ ಇನ್ನು ಯಾವುದು ಪ್ಲಾಟ್ಫಾರ್ಮ್ ಅಂತ ಹೇಳಿ ನಾವು ಅಲ್ಲೇ ಹೋಗಿ ನೋಡೋಣ. ಮತ್ತು ಮೇ ಬಿ ಅನ್ನತ್ತೀನಿ ರೀ, ಮೇ ಬಿ ನಮ್ಮ ಟ್ರೈನ್ನ ಚೆನ್ನೈಯಿಂದ ಮೈಸೂರಿಗೆ ಹೋಗುವಂಥ ಅದು ಮಾರ್ನಿಂಗ್ ಒಂದೇ ಬರುತ್ತೆ, ಮೈಸೂರಿಂದ ಬಿಟ್ಟಿರ್ತೈತಲ್ಲ ರೀ, ಅದು ಓವರ್ಟೇಕ್ ಮಾಡ್ಬೋದು ಅಂತ ಐತಿ ನೋಡೋಣ. ಬಟ್ ಟೈಮಿಂಗ್ ನಮ್ಗಿಂತ ಅದ್ರ ಹಿಂದನೇ ಐತ್ರಿ. ಈಗ ಮತ್ತೆ ಹೊರಗೆ ಓಡೋಂಟನ್ರಿ, ಇನ್ನು 8:20 ಆಗೈತಿ, ಇನ್ನೂ ಪ್ಲಾಟ್ಫಾರ್ಮ್ ಬಿಟ್ಟಿಲ್ಲ. ಯಾಕಂದ್ರೆ ಚೆನ್ನೈಯಿಂದ ಮೈಸೂರಿಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತೈತಿ, ಅದ್ರ ಸಂಬಂಧ ಪ್ಲಾಟ್ಫಾರ್ಮ್ ಬಿಟ್ಟಿಲ್ಲ. ಸುನಬ ಯಾರು ಫೋನ್ ಮಾಡಿದ್ರೆ ಅವ್ರಿಗೇನೋ ಒಂದು ಸ್ಯಾನಿಟೈಸರ್ ಬೇಕಂತ, ಅದ್ರ ಸಂಬಂಧ ತೊಗೊಂಬರಕ್ಕೆ ಒಂದೇ ಪ್ಲಾಟ್ಫಾರ್ಮ್ ಔಟ್ಸೈಡ್ ಹೊಂಟೇನಿ. ನೋಡೋಣ ಮತ್ತು ಮಿಸ್ ಆಗ್ಬಿಡ್ತು ಟ್ರೈನ್. ಮಿಸ್ ಆತಂದ್ರೆ ಮತ್ತು ನಾನು ಇದನ್ನು ಕಣ್ಣೂರು ಹತ್ತಿ ಕಣ್ಣೂರಿಂದ ಹಾಸನಕ್ಕೆ ಹೋಗಿ ಹಾಸನಿಂದ ಹಿಡಿಬೇಕಾಗುತ್ತೆ. ಹೊರಗೆ ಬಂದಿದ್ದೀರಿ, ಪ್ಲಾಟ್ಫಾರ್ಮ್ ಬಿಟ್ಟರೆ ನೋಡ್ರಿ ಇಲ್ಲ 5ನೇ ಪ್ಲಾಟ್ಫಾರ್ಮ್ ಅಂತ. ಮತ್ತು ನೀವು ಯಾರು ಇದು ಮುರುಡೇಶ್ವರ ಎಕ್ಸ್ಪ್ರೆಸ್ದಾಗ ಟ್ರಾವೆಲ್ ಮಾಡಕ್ಕೆ ಬಂದಿರಿ, ನೀವೇನು ಟ್ರೈನ್ ತಪ್ಸ್ಕೊಂಡಿರಂದ್ರೆ ಹಿಂದೆ ಕಣ್ಣೂರು ಎಕ್ಸ್ಪ್ರೆಸ್ ಹೋಗುತ್ತಲ್ರಿ, ಅದಕ್ಕಾಯ್ತು ಹಾಸನಕ್ಕೆ ಹೋಗಿರಿ, ಈ ಟ್ರೈನ್ ಆರಾಮ್ ಸಿಗುತ್ತೆ. ಯಾಕಂದ್ರೆ ಇದು ಸುತ್ತ ಹುಡ್ಕೊಂಡು ಬರುತ್ತಲ್ಲ, ಅದಕ್ಕೆ ಇದು ಲೇಟ್ ಬರುತ್ತೆ. ನೀವು ಆರಾಮ್ ಹೋಗಿ ಕಣ್ಣೂರು ಎಕ್ಸ್ಪ್ರೆಸ್ಸಿಂದ ಹಾಸನ ಹೇಳ್ಕೊಂಡು ಹಾಸನಿಂದ ಈ ಟ್ರೈನ್ ಬೋರ್ಡ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಹೆಕ್ಟಿಕ್ ಆಗುತ್ತೆ, ಬಟ್ ಅಟ್ಲೀಸ್ಟ್ ನೀವು ಟ್ರೈನ್ ಹಿಡಿತೀರಿ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ KSR ಆ್ಯಸ್ ಆಲ್ವೇಸ್ ರಶ್ ಇರತ್ತದ ರೀ. ಏನೇನು ಇದಕ್ಕೆ ಹೇಳಬೇಕಾಗಿಲ್ಲ, ಒಂದು ಟ್ರೈನ್ ಬರಲಿ ಇದು ಫುಲ್ ಫುಟ್ ಓವರ್ ಬ್ರಿಡ್ಜ್ ತುಂಬಿಡುತ್ತೆ. ಇದು ಏನು ನೋಡತ್ತಿರಲಿಲ್ಲ 4 ಮತ್ತು 5ನೇ ಪ್ಲಾಟ್ಫಾರ್ಮ್ ನಡಕ್ಕಿಂತ 2 ಇಲ್ಲಿ ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಎಲ್ಲ ನಡೀತಿರುತ್ತೆ ನೋಡ್ರಿ. ಇಲ್ಲಿ ಮೇಲ್ ಎಕ್ಸ್ಪ್ರೆಸ್ ನಿಂತದೆ, ಯಾವ್ದು ಹೇಳ್ರಿ, ಚೆನ್ನೈ ಮೇಲೆ ಒಂದೇ ಬರತ್ತೆ ನೋಡ್ರಿ. ಇಲ್ಲಿ 7ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತೈತಿ, 9:00 ಬರ್ತದ. ಅದ್ರ ಪ್ಲಾಟ್ಫಾರ್ಮ್ ಈಗ ಅಲೌಟ್ ಆಗೈತಿ. 1 ತಾಸು ಮ್ಯಾಲೆ ಬರೋ ಒಂದೇ ಭಾರತದ ಪ್ಲಾಟ್ಫಾರ್ಮ್ ಈಗ ಅಲೌಟ್ ಆಗೈತಿ. 5 ನಿಮಿಷದಾಗಿರೋ ಟ್ರೈನಿಂದ ಪ್ಲಾಟ್ಫಾರ್ಮ್ ಈಗ ಅಲೌಟ್ ಆಗೈತಿ. ಇದ ನೋಡ್ರಿ ಪ್ರಿಯಾರಿಟಿ. ಇದಕ್ಕೆ ಯಾವ್ದಕ್ಕೆ ಹೇಳ್ರಿ, ಒಂದು ನಾರ್ಮಲ್ ಟ್ರೈನಿಗೆ ಮತ್ತು ಒಂದೇ ಭಾರತಿಗೆ ಬಂದದೇನು ರೀ ಟ್ರೈನ್. ಇಲ್ಲ ಯಾವುದೋ ಆರಾಮ ಬರ್ರಿಪ್ಪ. ಇಲ್ಲ ನಮ್ದು ಇನ್ನೂ ಬಂದಿಲ್ಲ. 6ನೇ ಪ್ಲಾಟ್ಫಾರ್ಮಾಗ ಯಾವುದೋ ನಿಂತೈತಿ. ಮೈಸೂರು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ನಿಂತೈತೆ ನೋಡ್ರಿ. ಇಲ್ಲ 6ನೇ ಪ್ಲಾಟ್ಫಾರ್ಮ್ ಒಳಗೆ ನಾವು 5ಕ್ಕೆ ಹೋಗ್ಬೇಕು. ಹಿಂಗೆ ರೌಂಡ್ ಹೊಡೆದು ಇದು ಅಂಡರ್ ಪಾಸ್ ಅಂತೇಳಿ ಹೋಗ್ಬೇಕು ಚಾಮರಾಜನಗರ ತಿರುಪತಿ. 6ನೇ ಪ್ಲಾಟ್ಫಾರ್ಮಿಗೆ ಬಂದು ನಿಂತನ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಆ್ಯಡ್ ಒಳಗೆ 3933 KGM ವ್ಯಾಪ್ 7 ಐತಿ. S6 ಅಂತೆಲ್ಲ ಬಂದು ನಿಂತಾನೆ. ಹೌದ್ರಿ, ನಮ್ಮ ಕೋಚ್ ಬಂದ್ಬಿಟ್ಟಿವತ್ತೆ S6 SMVT ಇಂದನೇ ಹತ್ತಿ ಬರತ್ತಾರ ಸೋನು ಭಯ್ ಅವ್ರು ಕೇಳಿದೆ ಔಟ್ರದಾಗ ಐತೆ ಅಂತಂದ್ರೆ ಬರಲಿ ವೇಟ್ ಮಾಡತ್ತ. ನಾನು 8:35 ಆಗತ್ತೈತಿ ಈಗ ಟೈಮ್. ಮತ್ತು ಇನ್ನೊಂದೇನು ಗೊತ್ತ್ರಿ, ಇದು ಎಷ್ಟು ಮಸ್ತ್ ಓವರ್ನೈಟ್ ಟ್ರೈನ್ ಐತಿಲ್ಲ ರೀ. ರೈಲ್ವೆ ಬೋರ್ಡ್ ಯೋಚನೆ ಮಾಡತ್ತದಂತ ಈ ಟ್ರೈನ್ನ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಡೇ ಎಕ್ಸ್ಪ್ರೆಸ್ ಆಗಿ ಓಡಿಸ್ಬೇಕಂತಂತೇಳಿ. ಬಟ್ 2 ಸತ ಇದನ್ನು ಪ್ರಪೋಸಲ್ ಕಳಿಸಿತ್ತು ರೈಲ್ವೆ ಬೋರ್ಡ್. ಆ ಪ್ರಪೋಸಲ್ನ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ರಿಜೆಕ್ಟ್ ಮಾಡ್ರೆ. ಅದಕ್ಕೊಂದು ಸ್ವಲ್ಪ ಖುಷಿ ಐತಿ. ಈಗ ನಮ್ಮ ಟ್ರೈನ್ ಎಂಟ್ರ್ ಆತ ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ. ಏನೋ ಲಿವರಿ ಮಸ್ತ್ ಇದ್ದಂಗೆ ಐತ್ರಿ ಇದ್ರದ್ದು. ಟ್ವಿನ್ ಲೋಕ್ ಅದಾವ ನಮ್ಮ ಟ್ರೈನಿಗೆ. ವಾವ್, ಟ್ರೈ ಕಲರ್ ಮುಂದೆ ವ್ಯಾಗ್ನೈನ್ HC ಅದು ಟ್ರೈ ಕಲರ್ KGMದು 32882 ವ್ಯಾಪ್ 7 ಫೇಲ್ ಆಗೈತೇನು ರೀ. KGMದು 37607 ಮುರುಡೇಶ್ವರ ಎಕ್ಸ್ಪ್ರೆಸ್ಸಿಗೆ ಡಬಲ್ ಲೋಕೋ. ವಾಹ್, ಒಂದು ಫೇಲ್ ಆಗಿರತ್ತೆ ರೀ, ಅದಕ್ಕೆ ವ್ಯಾಗ್ನೈನ್ ಹಾಕೊಂಬಂದಿರ್ತಾರೆ. ಯಾವುದೂ ಸಿಗಲಿಲ್ಲ ಅಂದ್ರೆ ವ್ಯಾಗ್ನೈನ್ ಹೆಂಗೆ ಗೊತ್ತು ರೀ, ಸೇವಿಯರ್ಸ್ ಆಲ್ಕೋ ಇರ್ತಾವೆ, EMD ಇರ್ತಾವೆ, ಅಂದ್ಬಿಟ್ಟು ಬರೀ ವ್ಯಾಗ್ನೈನ್ ಹಾಕಿ ಕಳಿಸ್ಬಿಡ್ತಾವೆ. ವ್ಯಾಗ್ನೈನದ ಪ್ರೊಡಕ್ಷನ್ ಎಷ್ಟೈತೆ ಅಂದ್ರೆ ಒಂದೊಂದು ಟ್ರೈನಿಗೆ 3 ಹಾಕಿ ಕಳಿಸ್ತಾರೆ, ಹಂಗೈತೆ. ಇದಕ್ಕೆ AC ಕೋಚಸ್ಗಳು ನಿಮಗೆ ಮುಂದೆ ನೋಡೋಕೆ ಸಿಗ್ತಾವೆ. ಮುಂದೆ ಮತ್ತು 2 ಜನರಲ್ ಅದಾವೆ. ಜನರಲ್ ಆರಾಮ್ ಖಾಲಿ ಇರ್ತೈತೆ ರೀ. ನಾನು ಕುಂದಾಪುರದ ಲಾ ಹಾಕಿ ನೋಡಿರ್ಬೋದು, ನಂದು ಇನ್ನೊಂದು ಚಾನಲ್ ಆದಂಥ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ. ಅದಕ್ಕೆ ಹೋದ ಮುಂದೆ ಇದೇ ಟ್ರೈನಿಗೆ ಹೋಗಿದ್ದೆ. ಜನರಲ್ ಆರಾಮ್ ಖಾಲಿ ಇತ್ತು, ಆರಾಮ್ ಕುಂದ್ಕೊಂಡು ಹೋಗಿದ್ದೇವೆ ನಾವು. ಸ್ವಲ್ಪ ರಶ್ ಇತ್ತು. ಅದು ಸುಬ್ರಹ್ಮಣ್ಯ ಮಠ ಇತ್ತು. ಸುಬ್ರಹ್ಮಣ್ಯ ಕೇಳಿದ್ರೆ ಬೆಳಿಗ್ಗೆ 6:00 ಮತ್ತು ಬೆಸ್ಟ್ ಅಂದ್ರೆ ಬೆಸ್ಟ್ ಟ್ರೈನ್ ರೀ ಇದು ಸುಬ್ರಹ್ಮಣ್ಯಕ್ಕೆ ಹೋಗಕ್ಕೆ. ಮೈಸೂರು ಭಾಗದಿಂದ ನಮ್ಮ ಮಂಡ್ಯ ಇದೆಲ್ಲ ಟ್ರೈನ್ ಇದೇನೇನು ರೂಟ್ ಹೋಗುತ್ತಲ್ಲ ರೀ, ಇದೆಲ್ಲ ಭಾಗದಿಂದ ಭಾರಿ ಬೆಸ್ಟ್ ಟ್ರೈನ್. ಯಾಕಂದ್ರೆ ಬೆಂಗಳೂರಿಂದ ಅಂತೂ ನಿಮ್ಗೆ ಸುಬ್ರಹ್ಮಣ್ಯಕ್ಕೂ ಟ್ರೈನ್ ಸಿಗ್ತಿತ್ತು. ಬಟ್ ಮಂಡ್ಯ, ನಮ್ಮ ಕೆಂಗೇರಿ ಆ ಸೈಡಿಂದ ಈ ಟ್ರೈನ್ ಸಿಗ್ತಿರ್ಲಿಲ್ಲ. ಈಗ ಭಾರಿ ಬೆಸ್ಟ್ ಆಗೈತಿ. ನಮ್ಮ KR ನಗರ ಹೋಗುತ್ತೆ ರೀ ಇದು ಟ್ರೈನ್. KR ನಗರದಿಂದ ನಾವು ಒಂದು ಜರ್ನಿ ಮಾಡಿ ಭಾಳ ದಿನ ಆಗೈತೆ. ಅದಕ್ಕೆ ಈಗ ಈ ಜರ್ನಿ ನಾವು KR ನಗರದವ್ರಿಗೆ ಅಂತೇಳಿ ಡೆಡಿಕೇಟೆಡ್ ಮಾಡೋಣ ಅಂತ. ಹೋದ ವರ್ಷ ಮಾಡಿದ್ದೆ ನಾನು, ಈಗ 1 ವರ್ಷ ಆದ್ಮೇಲೆ ಮತ್ತೆ ಜರ್ನಿ ಮಾಡತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೇ ಬಂತವ ನಮ್ಮ ಕೋಚ S6 ಸೋನು ಭಯ್ ಅದಾರ ಇಲ್ಲಿ. ನಾವು ಹೋಗಿ ಬ್ಯಾಗ್ ಇಡೋಣ. ಹಾಯ್ ಬ್ರೋ. ನಮಸ್ತೆ, ಆರಾಮ್ ನೀವು? ನಾವಿಬ್ರು ಜಗಳ ಆಡಿದೀವಲ್ವಾ? ಫುಲ್ ಜಗಳ ಕಾಮಿಡಿ ಮಾಡತ್ತೀವ್ರಿ. ಬರ್ರಿ ಟ್ರೈನ್ ನಿಂತ ಅವರು ಎಂಟ್ರಿ ತೋತಾರಂತ ನಾನು ಬ್ಯಾಗ್ ಇಟ್ಟು ಬರ್ತೇನೆ. ಮೊದ್ಲು ಹತ್ತಿ ಬಂದೇನ್ರಿ ನಾನು. ಈಗ ಇದ್ರದ್ದು ಇಂಟೀರಿಯರ್ ನೋಡೋಣ ಬರ್ರಿ.
ಫಿನಿಶಿಂಗ್ ಏನು ಟಚ್ ಕೊಟ್ರೆ ನೋಡ್ರಿ ಇವ್ರದ್ದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಮೈಸೂರು ಕಡೆ ಹಾದಕ್ಕೋ ಅಂದ್ರೆ ಗಾಡಿ ಅನ್ನಾವತ್ತಿರ್ತಾವೆ ರೀ, ಯಾಕಂತ ಗೊತ್ತಿಲ್ಲ ನೋಡ್ರಿ. ಎಲ್ಲ ಮಸ್ತ್ ಮಾಡಿರಿ ಇದನ್ನು ಫಿನಿಶಿಂಗ್ ಟಚ್. ನನಗೆ ಹಿಂದೆ ನೀವು ಹಿಂದೆ ನೀವು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು ವಿಡಿಯೋ ನೋಡಿರ್ಬೋದು, ಅದ್ರೊಳಗೂ ಇದೇ ಟೈಪ್ ಕಾಣತ್ತೈತಿ ಇಂಟೀರಿಯರ್ಸ್. ಮತ್ತು ನೋಡ್ಬೇಕಂದ್ರೆ ನಮ್ದು ಲೋವರ್ ಮಿಡಲ್ ಅಪ್ಪರ್ ಇರುತ್ತೆ ಇಂಟೀರಿಯರ್ಸ್. ಇದ್ರೊಳಗೆ ಎಷ್ಟು ಚಾರ್ಜಿಂಗ್ ಸಾಕೆಟ್ ಒಂದು ನೋಡೋದಾದ್ರೆ ಬರೀ ಒಂದು ಐತಿ. 6 ಮಂದಿ ನಡಕ್ಕೆ ಒಂದು ಭಾಳ ಹೊಲಸು ಅನ್ಸುತ್ತೆ ರೀ ಇದು. ಮತ್ತು ಇದ್ದಾಗ ಸೈಡ್ ಲೋವರ ಸೈಡ್ ಅಪ್ಪರ ನಡಕ್ಕೆ ಒಂದು 10 ನಿಮಿಷ ಸ್ಟಾಪ್ ಸಿಗುತ್ತೆ ರೀ ನಿಮಗೆ. KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಆರಾಮ್ ಹತ್ಕೋಬೋದು, ಏನು ಓಡಾಟ ಇಲ್ಲ. ಬಟ್ ಇವರು ಫೈನಲ್ ಆಗಿ ಪ್ಲಾಟ್ಫಾರ್ಮ್ ಬಿಡ್ತಾರಲ್ಲ, ಅದರಿಂದ ಸ್ವಲ್ಪ ಗಡಿ ಆಗುತ್ತೆ ರೀ. ಅದನ್ನು ಒಂದು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಮುಗಿದೋಗ್ಬಿಡುತ್ತೆ. 10 ನಿಮಿಷ ಆರಾಮ್ ಸ್ಟಾಪ್ ಸಿಗುತ್ತೆ ನಿಮಗೆ. ಇಲ್ಲಿಂದ ಏನಾರ ಮಿಸ್ ಆಗೈತೆ ಅಂದ್ರೆ ಹೇಳಿನಲ್ಲ, ಕನ್ನೂರು ಎಕ್ಸ್ಪ್ರೆಸ್ ಹಾಸನಿಗೆ 15 ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ರೀ ನಾವು KSR ಬೆಂಗಳೂರು ಸಿಟಿ ಜಂಕ್ಷನಿಂದ. 15 ನಿಮಿಷ ನಿಂತೈತೆ ರೀ, 10 ನಿಮಿಷ ಅಷ್ಟೇ ಸ್ಟಾಪ್ ಐತೆ. ಆದ್ರೆ ಕೆಂಗೇರಿಗೆ ಎಂಟ್ರ್ ಆದೀವಿ ರೀ ನಾವೀಗ. ಬಟ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಒಳಗೆ ನೋಡ್ರಿ, ಇಲ್ಲಿ ಲೈಟ್ ಇಲ್ಲ ಏನಿಲ್ಲ. ಒಂದಿಟ್ಟು ನಮ್ಮ ರೈಲ್ವೆ ಅವರು ಇದ್ರ ಮೇಲೆ ಗಮನ ಕೊಡಬೇಕಾಗತ್ತೆ. ಬಟ್ ರಾತ್ರಿ ಟೈಮ್ನಾಗ ಅಷ್ಟು ಟ್ರೈನು ಇಲ್ಲಿ ಬಿಡ್ರಿ, ಅಂಡರ್ ಮೇಂಟೆನ್ಸ್ ಐತಿ ಪಾಪ, ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಸಾರಿ ನಂದು ತಪ್ಪು. ಎಕ್ಸ್ಪ್ರೆಸ್ ಈಗ ಬಂದೈತ್ರಿ ಕೆಂಗೇರಿಗೆ. ಇಲ್ಲೇನರ ಸಮೀಪ ಅದೇ ಅಂದ್ರೆ ಕೆಂಗೇರಿಯಿಂದ ಹತ್ಕೋರಿ. ಯಾಕಂದ್ರೆ ಸುಮ್ಮನೆ ಬೆಂಗಳೂರಿಗೆ ಬೆಂಗಳೂರು ಒಳಗೆ ಗದ್ದಲ ಯಾಕತ್ರಿ, ಇಲ್ಲೇ ಇಷ್ಟು ಆರಾಮ್ ಖಾಲಿ ಇರುತ್ತೆ, ಆರಾಮ್ ಹತ್ಕೋರಿ, ಏನು ಟೆನ್ಷನ್ ಇರಲ್ಲ. ಮತ್ತು ನೀವು ಬೆಳಿಗ್ಗೆ ಮಂಗ್ಳೂರು ಹೋಗ್ಬೇಕು, ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಈ ಸೈಡ್ ಒಳಗೆ ಏನಾರ ನಿಮ್ಮ ಮನೆಗೆ ಐತೆ ಅಂದ್ರೆ ಬೆಸ್ಟ್ ಟ್ರೈನಾಗ ಹೋಗೋಕೆ 2 ನಿಮಿಷ ಸ್ಟಾಪ್ ಸಿಗುತ್ತೆ ನಿಮ್ಗೆ, ಹತ್ಕೋಬೋದು ಆರಾಮಾಗಿ. ಕೆಂಗೇರಿ ನೋಡ್ರಿ, ಸೋನುಬಾಯಿ ಲಾಂಗ್ ಮಾಡತ್ತಾರ. 9:10 ಆಗೈತೆ ಟೈಮಿಂಗ್. ಡಿಲೇ ಅದೀವನ ಎಷ್ಟು ಅದೀವಿ ಡಿಲೇ ನಾವು ನಾವು ಎಷ್ಟು ಡಿಲೇ ಹಾಕಿವಲ್ರಿ ಅಷ್ಟು ಚಲೋ ನೋಡ್ರಿ. ಯಾಕಂದ್ರೆ ನಮಗೂ ಒಂದೇ ಭಾರತ್ ಓಟೆ ಕೊಡ್ಬಿಡುತ್ತೆ, ನಮಗೂ ಅದು ತೋರ್ಸೋಕೆ ಚಲೋ ಆಗುತ್ತೆ. ನಾವೀಗ ಎಷ್ಟು ಅರ್ಧ ತಾಸು ಡಿಲೇ ಆಗೀವಿ. ಒಂದೇ ಭಾರತ ಎಲ್ಲಿ ಐತಪ್ಪ ಅಂದ್ರೆ 20664 ಅನ್ಕೋತಾನೆ ನಂಬರ. MGR ಚೆನ್ನೈ ಸೆಂಟ್ರಲ್ ಮೈಸೂರು ಒಂದೇ ಭಾರತ್. ಬೈಪ್ನಳ್ಳಿಗೆ ಬಂತು, ಆರಾಮು ಓಟೆ ಕುಡಿತೈತ್ರಿ. ಯಾಕಂದ್ರೆ ಅದು ಬೆಂಗಳೂರು ಆದ್ಮೇಲೆ ಡೈರೆಕ್ಟ್ ಮಂಡ್ಯ. ನಮಗೆ ನಡಕ್ಕೆ ಸ್ಟಾಪ್ ಅದಾವು ಎಲ್ಲೆಲ್ಲಿಗಪ್ಪ ಅಂದ್ರೆ ರಾಮನಗರ, ಚನ್ನಪಟ್ಟಣ. ನೋಡೋಣ, ವಿಲ್ ಹೋಪ್ ಫಾರ್ ದ ಬೆಸ್ಟ್. ಡಿಪಾರ್ಟ್ ಆದೀವಿ ರೀ ಕೆಂಗೇರಿಯಿಂದ. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ನಮ್ದು ಬಂದ್ಬಿಟ್ಟ ರಾಮನಗರ. ಇಲ್ಲಿ ನೋಡ್ರಿ, ಇಲ್ಲ ನಮ್ಮ ಟ್ರೈನ್ ರಾಮನಗರ ಬಂದು ನಿಂತ್ರಿ, ಗೊತ್ತಾಗಲಿಲ್ಲ. ಒಳಗೆ ಎಕ್ಸಿಲರೇಷನ್ ಅಷ್ಟು ಮಸ್ತ್ ಐತಿ. ಬ್ಯಾಕ್ 9ದು ಎಕ್ಸಿಲರೇಷನ್ ಇಷ್ಟು ಯಾವಾಗ ಚಲೋ ಆಯ್ತು ನನಗೆ ಗೊತ್ತಾಗಲಿಲ್ಲ. ಮತ್ತು ಮಾತಾಡ್ಬೇಕಂದ್ರೆ ರಾಮನಗರಕ್ಕೂ ಸ್ಟಾಪ್ ಕೊಟ್ರೆ, ಬಿಡದಿಗೆ ಸ್ಟಾಪ್ ಇಲ್ಲ. ಡೈರೆಕ್ಟ್ ನೀವು ರಾಮನಗರ ಆದ್ಮೇಲೆ ಚನ್ನಪಟ್ಟಣಕ್ಕೆ ಸ್ಟಾಪ್ ಕೊಟ್ರೆ 11 ಕಿಲೋಮೀಟರ್ ನಡ್ಕ ಕೊಟ್ರೆ. ಚನ್ನಪಟ್ಟಣ ಆದ್ಮೇಲೆ ಡೈರೆಕ್ಟ್ ನೀವು ಎಲ್ಲೂ ಕೇಳ್ರಿ ಮಂಡ್ಯಕ್ಕೆ, ಮದ್ದೂರು ಸ್ಟಾಪ್ ಇಲ್ಲ. ಮಂಡ್ಯ ಆದ್ಮೇಲೆ ಡೈರೆಕ್ಟ್ ಎಲ್ಲಿಗೆ ಹೇಳ್ರಿ, ನಮ್ಮ ಮೈಸೂರಿಗೆ. ಮತ್ತು ನೋಡೋಣ ಅಂತ ಒಂದೇ ಭಾರತ ಹಿಂದನೇ ಬರತೈತಿ, ಎಲ್ಲಿ ಓಟೆ ಕೊಡಿಸ್ತಾರೆ ಗೊತ್ತಿಲ್ಲ. ನಮಗೆ ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ. ಸಿಗ್ನಲ್ ಸಿಗೋ ಮಟ್ಟ ಅಂತೂ ಕನ್ಫರ್ಮ್ ಇಲ್ಲ, ಹೇಳೋಕ್ಕಾಗಂಗಿಲ್ಲ. ಮತ್ತು ರಾತ್ರಿ ಊಟ ಎಂತಂದೇವಲ್ಲ ರಾಮನಗರ ಚನ್ನಪಟ್ಟಣ ಆದ್ಮೇಲೆ ತಿನ್ನೋಣಂತ. ಆರಾಮ್ ಎಷ್ಟು ಶಾಂತ ಐತೆ ನೋಡ್ರಿ ಇದು. ಈ ರೂಟ್ ಒಳಗೆ ನೈಟ್ ಒಳಗೆ ಯಾವ ಟ್ರೈನೇ ಇಲ್ಲ. ಅದೊಂದು SMT ಮೈಸೂರು ಎಕ್ಸ್ಪ್ರೆಸ್ ಬರುತ್ತೆ, ಮತ್ತು ಇದು ಒಂದೇ ಭಾರತ ಅಂತೂ ಬರುತ್ತೆ, ಬಿಟ್ಟರೆ ಯಾವುದೂ ಇಲ್ಲ. ಮತ್ತು ಇಲ್ಲಿ ಸ್ಟಾಪ್ ಆಗೋ ಟ್ರೈನ್ ಅಷ್ಟೇ ನೋಡ್ರಿ, ಆರಾಮ್ ಖಾಲಿ ಐತಿ. ಸಿಗ್ನಲ್ ಆತು ನಮ್ದು, ವೆರಿ ಗುಡ್ ಟು ಗೋ ನೋಡ್ರಿ. ರಾಮನಗರದಿಂದ ಅಂತೂ ಡಿಪಾರ್ಟ್ ಆದ್ವಿ ರೀ. ರಾಮನಗರ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ನಮ್ಮ ರಾಮನಗರ ಬಂದ್ಬಿಟ್ಟೆ ರೇಷ್ಮೆ ಕ್ಯಾಪಿಟಲ್. ರೇಷ್ಮೆ ಭಾಳ ಬೆಳೀತಾರೆ ಇಲ್ಲಿ. ಮತ್ತು ಮಾತಾಡ್ಬೇಕಂದ್ರೆ ರಾಮನಗರ ಡಿಸ್ಟಿಕ್ ಇಚ್ಚಿದ್ದು ಚೇಂಜ್ ಆಗಿ ರೀನೇಮ್ ಮಾಡತ್ತಾರ. ಅದೇನು ಮಾಡತ್ತಾರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾವು ಅಷ್ಟರೊಳಗೆ ಡಿಪಾರ್ಟ್ ಆಗಿಬಿಟ್ಟಿವಿ. ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗಿದ್ರಿ ಚನ್ನಪಟ್ಟಣ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಏನು ಹೇಳ್ರಿ, ಚನ್ನಪಟ್ಟಣದ ಬಾಂಬೆ ಭಾಳ ಫೇಮಸ್. ಮತ್ತು ಒಂದು ಸಾಂಗ್ ಕೇಳಿರಲ್ರಿ, ಚನ್ನಪಟ್ಟಣದ ಬಾಂಬೆಗೆ ಜೀವವು ಬರಲು ಭಾಳ ಹಾಡ್ರೆ ನನ್ನ ಮೇಲೆ ಕಾಪ್ರೇಟ್ ಆಗಿ ಗುಮ್ತಾರೆ. ಈಗ ಚನ್ನಪಟ್ಟಣಕ್ಕೆ ಬಂದೇವೆ, ಇಲ್ಲೂ 1 ನಿಮಿಷ ಸ್ಟಾಪ್ ಐತಿ. ನೋಡೋಣಂತ ಒಂದೇ ಭಾರತ ಏನರ ಓಟೆ ಹೊಡಿತದೆ ಅಂತ. ಒಂದೇ ಭಾರತ ಎಲ್ಲ ಐತಪ್ಪ ಅಂತ ನಿಮಗೆ ನಾ ತೋರಿಸೋದಾದ್ರೆ ಈಗ ಎಲ್ಲೈತ್ರಿ ಒಂದೇ ಭಾರತ. ಇದೆ 6 ಓಡಾಡ್ತದೆ ಪಾಪ ಹುಡುಗಿ ಓಡೊಂಡೈತ್ರಿ, ಸಣ್ಣ ಹುಡುಗಿ. S6 ಅನ್ಕೊಂತ ಹೇಳಿದೆ. ಒಂದೇ ಬರುತ್ತೆ. ಜ್ಞಾನ ಭಾರತಿ ಬಂತು ಈಗ. ಜ್ಞಾನ ಭಾರತಿಯಿಂದ ನಾವು ಮಂಡ್ಯ ಮುಟ್ತೇವೆ, ಅದು ಬರುತ್ತೆ ನೋಡ್ಬೇಕು. 83 ಕಿಲೋಮೀಟ್ರ್ ನೆಕ್ಸ್ಟ್ ಸ್ಟಾಪ್. ವಾಟ್ ದ ಫಕ್, ಹೆಂಗೆ ನಮ್ಗೆ ಕ್ಲಿಯರೆನ್ಸ್ ಕೊಡ್ತಾರ ಡೌಟ್ ರೀ. ನೋಡಂತೇಳ್ರಿ ಹೇಳ್ತಾನೆ ರೈತಲ್ರಿ. ಅದಕ್ಕೆ ಊಟ ಮಾಡತ್ತೀವಿ. ಅನ್ನಾಗ ಲೆಮನ್ ರೈಸ, ನನಗೆ ಕರ್ಡ್ ರೈಸ.
ಊಟ ಮಾಡಿ ಸಿಗೋಣಂತ. ಇದು ಮಸ್ತ್ ಇರತ್ತೈತೆ ರೀ. ಏನಾರ ಬೇರೆದಿದ್ರೆ ನಾವು ರಿವ್ಯೂ ಮಾಡಿ ಹೇಳೋಣಂತ. ಮೈಸೂರೊಳಗೆ ನೋಡೋಣ, ಏನಾರ ತಿನ್ನಕ್ಕೆ ಸಿಕ್ಕರೆ ತೊಗೊಂಡು. ಕಾಸ್ಟಿಂಗ್ ಎಷ್ಟು ಹೇಳ್ರಿ? ಎರಡಕ್ಕೂ 50 ರೂಪಾಯಿ. ಇದು IRCTC ಮೆನು ಒಳಗೆ ಏನು ರೇಟ್ ಇತ್ತಲ್ಲ ಅದೇ ರೇಟಿಗೆ ಕೊಟ್ರೆ. ಫಸ್ಟ್ ಪ್ಲಾಟ್ಫಾರ್ಮ್ AJS ಕ್ಯಾಟರರ್ಸ್. ಮಂಡ್ಯ ಬಂತು ರೀ. ಓ ಬೈ, ಏನು ಸೈಕ್ ಅಂದ್ರೆ ನಾನು ನಮ್ಮ ಟ್ರೈನ್ ಈಗ ಅರೈವ್ ಆಗೈತೆ ರೀ. ಅಂದ್ರೆ SMUT ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಅರೈವ್ ಆಗೈತೆ ರೀ ಮಂಡ್ಯಕ್ಕೆ. ಮಂಡ್ಯದಿಂದ ಏನರ ನೀವು ಕರಾವಳಿ ಕರ್ನಾಟಕಕ್ಕೆ ಹೋಗತ್ರಿ ಅಂದರೆ ಯಾವುದೂ ಇರೋಕ್ಕಿಲ್ಲ. ಮಂಡ್ಯದಿಂದ ಯಾರ್ಯಾರು ನೋಡತ್ತೀರಿ ಕಾಮೆಂಟ್ ಮಾಡ್ತೀವಿ. ಸೊ ಒಂದು PN ನಾಗೇಶ್ ಅಂತೇಳಿ ಒಬ್ರು ಅನ್ನಾರು ಕಾಮೆಂಟ್ ಮಾಡ್ತಿದ್ರಿ ಮಂಡ್ಯಕ್ಕೆ ಬಂದ್ರೆ ಮೀಟಾಗ ಅಂತೇಳಿ. ಅಣ್ಣ ನಮ್ಮದು ಫೈನಲಾಗಿ ಇದು ಹಾಕಿರುತ್ತೆ ರೀ. ಅದ್ರ ಅಂದ್ರೆ ಪ್ಲ್ಯಾನ್ ಲಾಸ್ಟ್ ಮೂಮೆಂಟ್ ಹಾಕಿರ್ತಾವೆ. ಒಮ್ಮೆ ಗೊತ್ತಿರಲ್ಲ ನಾವು ಟ್ರಾವೆಲ್ ಮಾಡ್ತೇವೆ ಇಲ್ಲೋ ಅಂತೇಳಿ. ಅದ್ರ ಸಂಬಂಧ ಹೇಳಕ್ಕೆ ಹಾಕಿರೋದ್ರೆ ಯಾರು ಈ ವಿಡಿಯೋ ನೋಡತ್ತಾರೆ ಅಂದರೆ ನಮ್ಗೆ ತಿಳಿಸ್ರಿ. ಮಂಡ್ಯದಿಂದ ನೋಡತ್ತೇವೆ ಅಂತೇಳಿ. ನೆಕ್ಸ್ಟ್ ಸ್ಟಾಪ್ ನಮ್ಮ ಡೈರೆಕ್ಟ್ ಬರುತ್ತೀನ ಎಲ್ಲಿ ಹೇಳ್ರಿ? ನಮ್ಮ ಮೈಸೂರು ಜಂಕ್ಷನ್. ಲೋಕೋ ರಿವರ್ಸಲ್ಲಿ ಹೋಗುತ್ತೆ, ಲೋಕೋ ಚೇಂಜ್ ಹೋಗುತ್ತೆ. ಸಾಧ್ಯ ಆದ್ರೆ ತೋರ್ಸೋಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಾವು ನೋಡೋಣ ಅಂತ. ಓವರ್ಟೇಕಿಲ್ಲ ಏನಿಲ್ಲ ನೋಡಿರಿ. ಸಿಗ್ನಲ್ ಸಿಕ್ತು ಮತ್ತು ಒಂದೇ ಬರತ್ತದ ವ್ಯಾಲ್ಯೂ ಕೊಟ್ಟು ಓಡಿಸ್ಬೇಕು. ಇವರು ಓವರ್ಟೇಕ್ದಾಗ ವೇಟ್ ಮಾಡತ್ತಾರೆ. ಹೌದಿಲ್ಲ ಬ್ರೋ? ಓವರ್ಟೇಕ್ ಮಾಡ್ಬೇಕಂತ ಆಸೆ ನಮಗೂ. ಓವರ್ಟೇಕ್ದು ನೋಡೋಕೆ ಮಜಾ ರೀ, ಮಜಾ ಬರುತ್ತೆ. ಡಿಪಾರ್ಟ್ ಆದ್ವಿ ನಾವು ಮಂಡ್ಯದಿಂದ. ಇಲ್ಲಿ ನೋಡ್ರಿ, ಇಲ್ಲ ನಮ್ಮನ್ನ ಈಗ ತರಬ್ ನಿಂಚಾರ ನಾಗನಹಳ್ಳಿ ಔಟ್ಸೈಡ್ ಒಳಗೆ. ಬಟ್ ನಮಗಿಂತ ಹಿಂದೆ 25 ಕಿಲೋಮೀಟರ್ದಾಗ ಐತಿ ಚೆನ್ನೈ ಮೈಸೂರು ಒಂದೇ ಬರುತ್ತೆ. ನಾಗನಹಳ್ಳಿ ಒಳಗೆ ನಮ್ಮನ್ನು ಲೂಪ್ ಮಾಡಿ ಓವರ್ಟೇಕ್ ಆಗ್ಬೋದೇನು ರೀ? ನೋಡಂಬರಿ. ಬಟ್ ಯಾವುದೋ ಒಂದು ಕ್ರಾಸಿಂಗ್ ಅನ್ನೋದು ಅನ್ಸತ್ತೈತಿ. ಬಟ್ ನಮ್ಮನ್ನು ನಾಗನಹಳ್ಳಿ ಒಳಗೆ ಬಿಟ್ಕೊಳತ್ತಿಲ್ಲ. ಮೇ ಬಿ ಲೂಪ್ ಗಿಪ್ ಸೆಟ್ ಮಾಡತ್ತಿರ್ಬೇಕು. ಇದೇನಿದೆ ಮ್ಯಾಟ್ ಫಿನಿಶಿಂಗ್ ಸಾರಿ ಇದೇನಿದು ಕಲರ್ ಕಾಂಬಿನೇಷನ್ ಫಿನಿಶಿಂಗ್ ತೋರಿಸಿನಲ್ರಿ. ಇಲ್ಲಿ ಒಳಗೆ ನೋಡ್ರಿ ಎಷ್ಟು ಮಸ್ತ್ ಮಾಡ್ರಿ. ವಾ, ಇಲ್ಲಿ ನೋಡ್ರಿ, ಇಲ್ಲೇ ನಾವು ಲೂಪ್ ಆಗತ್ತೀವಿ ನಾಗನಹಳ್ಳಿ ಒಳಗೆ. ಯಾಕೆ ಹೇಳ್ರಿ? ದ ಬೀಸ್ಟ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಹಿಂದೆ ಓವರ್ಟೇಕಿಗೆ ಬರತ್ತೈತೆ. ಮೇನ್ ಲೈನ್ ಬಿಟ್ಟಿವಿ ನೋಡ್ರಿ. ಇಲ್ಲಿ ಹಗರ್ಕ ಮೇನ್ ಲೈನ್ ಬಿಟ್ಟು ನಾವು ಲೂಪ್ ಆದಿವಿ. ಇನ್ನೊಂದು ಟ್ರೈನ್ ಯಾವುದೋ ಲೂಪ್ ಇದೆ. ಹಾಂ, ನಮ್ಮನ್ನು ಔಟ್ರದಾಗ ಯಾಕೆ ನಿಲ್ಸಿದ್ರೆ ಹೇಳ್ರಿ? ಅದು ಪಾಸ್ ಆಗೋಮಟ್ಟ. ಯಾಕಂದ್ರೆ ಇದು SMUT ಪ್ಯಾಸೆಂಜರ್ದು ಇಲ್ಲೇ ಸ್ಟಾಪ್ ಐತಿ. ಅದು ಸ್ಟಾಪ್ ಆಗಿ ನಮ್ಮನ್ನು ಹೊರಗೆ ಬಂದಮೇಲೆ ನಮ್ಮನ್ನು ಒಳಗೆ ಬಿಟ್ಕೊಂಡ್ರೆ ಈಗ ನಾವು ಲೂಪ್ ಆಗಿವಿ ಅಂತೇಳಿ ತೋರಿಸ್ಬಿಟ್ಟೆ ನಾನು ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲ ಆಲ್ ಸೆಟ್ ಐತಿ. ಬಟ್ 3 ಲೈನ್ ರೆಡ್ ಅದಾವೆ. ಯಾವಾಗ ಗ್ರೀನ್ ಆಗತ್ತೆ ನೋಡೋಣಂತ. ಈಗ ಅದು 10 ಕಿಲೋಮೀಟ್ರ್ ಹಿಂದೆ ಐತಿ. ಕ್ಲಿಯರ್ ಆಗ್ಬೇಕು ಈಗ. ಅದ ನೋಡೋಣ ಯಾವಾಗ ಕ್ಲಿಯರ್ ಆಗತ್ತೆ ಅಂತೇಳಿ. ಕ್ಲಿಯರ್ ಆಗೇ ಬಿಡ್ತು ನೋಡ್ರಿ ಸಿಗ್ನಲ್. ಡಬ್ಬಲ್ ಕ್ಲಿಯರ್ ರೀ ಸಿಗ್ನಲ್. ಇದು ಒಂದೇ ಬರತ್ತದ್ದು ಪ್ರಿಯಾರಿಟಿ ಬಂತು ನೋಡ್ರಿ. ವಾವ್, ಫುಲ್ ಹಾರನ್ ನೋಡ್ಕೊಂತ ಮಸ್ತ್ ಸ್ಪೀಡಿಂದ ಬರತೈತಿ. ಚೀರಾಡಕ್ಕೆ ಆಗಂಗಿಲ್ಲ ರೀ, ಎಲ್ಲರೂ ಮಕ್ಕೊಂಡ್ರೆ. ಇಲ್ಲ ಚೀರಾಡ ಹೊಡ್ತಿದ್ದೆ. ಮಸ್ತ್ ಕಾಂತ ಮಸ್ತ್ ಇತ್ತು ಓವರ್ಟೇಕ್. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲ ಥರ್ಡ್ ಲೈನ್ ಏನು ನೋಡತ್ತಾರಲ್ಲ, ಇದು KR ನಗರ ಹೊಳೆ ನರಸೀಪುರ ಮೇಲಿಂದ ಹಾಸನಕ್ಕೆ ಹೋಗುತ್ತೆ ರೀ. ಅದೇ ಲೈನಿಗೆ ನಾವು ವಾಪಸ್ ಹೋಗ್ತೀವಿ. ಲೋಕೋ ರಿವರ್ಸಲ್ ಆಗಿ ನಾವೀಗ ಎಂಟ್ರ್ ಆದೀವಿ ನಮ್ಮ ಮೈಸೂರು ಜಂಕ್ಷನ್ಗೆ. ನಮ್ಮ ಮುಂದೆ ಏನು ಬಂತಲ್ರಿ ಟ್ರೈನ್, ಅದು ಹೊಳ್ಳಿ ಲೋಕೋ ರಿವರ್ಸಲ್ ಆಗಿ ರೆಡಿನೂ ಆಗಿ ನಿಂತೈತಿ. ಬೆಳಿಗ್ಗೆ ಬಿಡುತ್ತೀವಿ ಇಲ್ಲಿಂದ. ರಶ್ ಭಾಳ ಅಂದ್ರೆ ಭಾಳ ಐತ್ರಿ ಇಲ್ಲಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸಿಗೆ ಮೈಸೂರೊಳಗೆ. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ ನಾನು, ರಿಯಲಿ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ಇಷ್ಟು ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ ನೋಡ್ರಿ ಹಂಗಾರೆ.
SMUT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಮ್ಮ ಮೈಸೂರು ಜಂಕ್ಷನಿಗೆ. ಮೈಸೂರಿಂದ ಎಷ್ಟು ಲವ್ ಸಿಗುತ್ತಪ್ಪ ಅಂದ್ರೆ ನಮ್ಮ ಚಾನಲಿಗೆ ಪ್ರತಿಯೊಂದು ವಿಡಿಯೋನು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ರೀ. ನಾನು ಅದಕ್ಕೆ ಚಿರಋಣಿ ಇರ್ತೀನಿ. ಮತ್ತು ಈಗ ಮೈಸೂರಿಗೆ ಏನಿದೆ ನಮ್ಮ ಟ್ರೈನ್ ಐತೆ ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಆಗುತ್ತೆ. ಈಗ ನಾವು ಎಲೆಕ್ಟ್ರಿಕ್ ಟ್ರೆಕ್ಷನಿಂದ ಏನು ಬಂದಿದ್ದೀವಲ್ಲ ಟ್ವಿನ್ ಲೋಕೋ ರಿಮೂವ್ ಮಾಡಿ ನಮಗೇನು WDP 4D ಅಥವಾ 4 ಹಾಕ್ತಾರೆ. ನಾವು ಅದನ್ನು ಮಂಗಳೂರು ಮಟ್ಟ ತೊಗೊಂಡೋಗ್ತೇವೆ. ಮಂಗಳೂರಿಗೆ ಮತ್ತು ವಾಪಸ್ ಲೋಕೋ ರಿವರ್ಸಲ್ ಲೋಕೋ ಚೇಂಜು ಆಗುತ್ತೆ. ಬಟ್ ಲೋಕೋ ರಿವರ್ಸಲ್ ಇನ್ನೊಂದು ಕಡೆ ಆಗುತ್ತೆ ನಮ್ದು ಹಾಸನ ಜಂಕ್ಷನ್ ಒಳಗೆ. ಮೊದಲು 1ನೇ ಪ್ಲಾಟ್ಫಾರ್ಮಿಗೆ ಹೋಗ್ತಿದ್ದೀವಿ ರೀ. ನಾನು ಹಳೇ ಸ್ಟಾರ್ಟಿಂಗ್ ಏನು ಜರ್ನಿ ಮಾಡಿದ್ದೆಲ್ಲ 1 ವರ್ಷದಿಂದ. ಬಟ್ ಈಗ 2ನೇ ಪ್ಲಾಟ್ಫಾರ್ಮಿಗೆ ಅರಾವಾಗಿವಿ. ಇಲ್ಲಿ ಏನೂ ಇಲ್ಲ ತಿನ್ನಕ್ಕೆ. ನನಗರ ಹೊಟ್ಟೆ ಹಸ್ತೈತಿ, ಸೋನು ಬಾಯರ್ಗೂ ಹೊಟ್ಟೆ ಹಸ್ದಿತ್ತು. ನೋಡಿ ಬರ್ತಾನೆ ಅವ್ರು ವಿಡಿಯೋ ಮಾಡತ್ತಾರ. ನಮ್ಮ ಪಟ್ನ ಹೋಗಿ ಏನಾರ ಸ್ವಲ್ಪ ತಿಂದ್ಕೊಂಡು ತಿನ್ನಕ್ಕೆ ತೊಗೊಂಡು ಬರ್ರಿ. ಆರಾಮ್ ಟೈಮ್ ಐತ್ರಿ. 11:15 ಟೈಮಿಂಗ 11:33 ಬಂದೇವು. 35 ಮಟ್ಟ ಸ್ಟಾಪ್ ಅಂದ್ರೆ ಟೋಟಲ್ 20 ನಿಮಿಷ ಆರಾಮ್ ಲೋಕೋ ರಿವರ್ಸಲ್ಗೆ ಸ್ಟಾಪ್ ಸಿಗುತ್ತೆ. ಬಟ್ ಲಘುನನ್ನ ಲೋಕೋ ರಿವರ್ಸಲ್ ಆಗುತ್ತೆ. ಯಾಕಂದ್ರೆ ಅದೇ ಲೋಕೋ ತಂದು ಇಲ್ಲಿ ಹಾಕೋದಿದ್ರೆ ಲೇಟ್ ಆಕಿತ್ತು ಸ್ವಲ್ಪ. ಬಟ್ ಲೋಕೋ ಚೇಂಜ್ ಮಾಡ್ತಾರಲ್ಲ, ಲೋಕೋ ರೆಡಿನೇ ಇರುತ್ತೆ ರೀ ಮೊದಲಿಂದ. ಈಗ ಹೋತ್ ನೋಡ್ರಿ ಲೋಕೋ ರಿವರ್ಸಲ್ಗೆ. ಅಯ್ಯೋ ಅಂಗಡಿ ಬಂದ್ ಆಗೈತ್ರಿಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಅಂಗಡಿ ಬಂದ್ ಆಗೈತಿ. ಇಲ್ಲಿ ಮುಂದೆ ಎಷ್ಟು ಅಂತೇಳಿ ಬಂದೆ ರೀ. ನಂದಿನಿ ಔಟ್ಲೆಟ್ ಆನ್ ಐತಿ. ಇಲ್ಲಿ ಏನಾರ ಸ್ವಲ್ಪ ಚಿಪ್ಸ್ ಗಿಪ್ಸ್ ಸಿಗಿರ್ತವೆ. ಪಲಾವ್ ಐತೆ ತಡ್ರಿ ಇಲ್ಲಿ ತೊಗೊಳೋಣ. ಹಾಂ 2 ಕೊಡೋಣ. ಕಾಫಿ ತೊಗೊಳಕ್ಕೆ ಬನ್ನಿರಿ ಇಲ್ಲೇ ನಂದಿನಿ ಸ್ಟಾಲಿಗೆ. ನಾನು ಹೇಳೇನಲ್ಲ ನಿಮ್ಗೆ, ನಂದಿನಿ ಒಳಗೆ ಅಂತೂ ಕಾಫಿ ಟೀ ಏನೋ ತೊಗೊಂಡ್ರು ಚಲೋ ಸಿಗುತ್ತೆ. ತಡ್ರಿ ಚೇಂಜ್ ಹುಡ್ಕತ್ತಾನೆ ಇಲ್ಲಿ ಕಿಸೆದಾಗ. ನನಗೆ ಬರೀ ಜನರಲ್ ಟಿಕೆಟ್ ಈಗ ಸಿಗ್ತಾವೆ ನನ್ನ ಕಿಸೆದಾಗ. ಅಂದ್ರೆ ಅಷ್ಟು ಜನರಲ್ ಜರ್ನಿ ಮಾಡಿದೆ ನಾನು. ಬಟ್ ನಿಮಗೆ ಅಷ್ಟೇ ಜರ್ನಿ ಮಾಡಿ ತೋರಿಸಂಗಿಲ್ಲ. ಅದು ನನಗೊಂದು, ಸೋನು ಬಾಯರ್ಗೊಂದು. ಇಲ್ಲಿ ನೋಡ್ರಿಲ್ಲ ಡೀಸೆಲ್ ಲೋಕೋ ಚೇಂಜ್ ಆಗೈತೆ ನಮ್ದು. ಹೋಗೊಂಬರ್ರಿ, ಮುಂದೆ ಹೋಗಕ್ಕೆ ಟೈಮ್ ಇಲ್ಲ. ಅಷ್ಟೇ ಇಷ್ಟು ಮಟ್ಟ ಬಂದೀವಿ, ಮತ್ತು ಸುಮ್ಮನೆ ಬೇಡ ಅಂತೇಳಿ 11:55 ಆಗತ್ತೆ ರೀ. ಡಿಪಾರ್ಟ್ ಆದ್ವಿ ನಾವು ಮೈಸೂರು ಜಂಕ್ಷನಿಂದ. ಅಲ್ಲೇನೋ ಮುಂದೆ ಗದ್ದಲಾಗಿತ್ತು. RPF ಎಲ್ಲ ಅಟೆಂಡ್ ಮಾಡ್ಯಾರ್ರಿ ಹೋಗಿ. ಅದಕ್ಕೆ ನಾನು ನಿಮ್ಗೆ ಲೋಕೋ ತೋರ್ಸೋಕೆ ಇನ್ನೂ ಮುಂದೆ ಹೋಗಲಿಲ್ಲ. ಅಲ್ಲೇನೋ ಸ್ವಲ್ಪ ಲಪಡ ನಡೆದಿತ್ತು ಅದ್ರ ಸಂಬಂಧ. ಇಲ್ಲಿ ಬಾಜು ನಾನು ಹೇಳ್ದಂಗೆ ಚೆನ್ನೈ ಎಕ್ಸ್ಪ್ರೆಸ್ನಿಂದ ಅದೇ ಹಸು ಆಗೈತೆ ಅಂತೇಳಿ ಇಲ್ಲೂ ಸ್ವಲ್ಪ ಪಲಾವ್ ತೊಗೊಂಡೇವಿ. ನೋಡೋಣ ಬರ್ರಿ ಅದು ಹೆಂಗೈತೆ ಅಂತೇಳಿ. ಡಿಪಾರ್ಟ್ ಆದ್ವಿ. ಮತ್ತು ನಾವು ಈಗ ರೂಟ್ ತೋತೀವಿ ನಮ್ಮ KR ನಗರ ಅಂದರೆ ಕೃಷ್ಣರಾಜನಗರ ಮೇಲೆ ಹೊಳೆ ನರಸೀಪುರದಿಂದ ಹಾಸನ. ನಮ್ಮ KR ನಗರ ಮಟ್ಟ ಕವರ್ ಮಾಡೋಣ ಅಂತ ಪಲಾವ್ ತೊಗೊಂಡಿದ್ವಿ ಅಲ್ರಿ. ಫುಲ್ ಡಿಫ್ರೆಂಟ್ ಐತೆ ನೋಡ್ರಿ. ಬರ್ರಿ ಎಲ್ಲರೂ ಮಲ್ಕೊಂಡ್ರೆ ಸಿಗೋಣ ಅಂತ ನಾವು KR ನಗರ ಒಳಗೆ. KR ನಗರಕ್ಕೆ ಎಂಟ್ರ್ ಆದೀವ್ರಿ ನೋಡ್ರಿ. ನಿಮ್ಮ ಎಲ್ಲರ ನೆಚ್ಚಿನ KR ನಗರದಿಂದ ಯಾರ್ಯಾರು ನೋಡತ್ತೀರಿ ಕಾಮೆಂಟ್ ಮಾಡಿ ಹೇಳ್ರಿ ನಮ್ಮ KR ನಗರ ಅಂಥೇಳಿ. ಕಾಮೆಂಟ್ ಸೆಕ್ಷನ್ ತುಂಬಿಸ್ಬಿಡ್ರಿ 100 ಕಾಮೆಂಟ್. ಸ್ಟೇಷನ್ ಒಳಗೆ ಯಾರೂ ಇಲ್ಲ ನೋಡ್ರಿ. ಯಾಕ್ರಿ KR ನಗರದವರು ಈ ಟ್ರೈನಿಗೆ ಟ್ರಾವೆಲ್ ಮಾಡಲ್ಲ ಏನ್ರಿ? ಅಂಡರ್ ಕನ್ಸ್ಟ್ರಕ್ಷನ್ ಐತಿ KR ನಗರ ರೈಲ್ವೆ ಸ್ಟೇಷನ್. ಸ್ಟೇಷನ್ ಒಳಗೆ ನೋಡ್ರಿ ಈ ಟ್ರೈನಿಗೆ ಹತ್ತೋರು ಒಬ್ಬರು ಇಲ್ಲ. ಫಸ್ಟ್ ಟೈಮ್ ನಾನು ನೋಡತ್ತಿರೋದು ನೋಡ್ರಿ. ಒಂದು ಸ್ಟೇಷನ್ ಒಳಗೆ ಒಂದು ಟ್ರೈನಿಗೆ ಹತ್ತಕ್ಕೆ ಯಾರೂ ಇಲ್ಲ. ಪೂರ್ತಿ ಖಾಲಿ ಐತಿ. KR ನಗರ ಒಳಗೆ 1 ನಿಮಿಷ ಸ್ಟಾಪ್ ಐತಿ. ಅರ್ಧ ತಾಸು ಡಿಲೇ ಆಗಿ ಬಂದೆ. ಬರೀ ಮಕ್ಕೊಂತ ಟೈಮ್ ಭಾಳ ಆಯ್ತು. 12:40 ಆಯ್ತು. ಇನ್ನು ಮಕ್ಕೊಲಿಲ್ಲ ಅಂದ್ರೆ ಹೊಡಿತಾರೆ. ಒಬ್ಬರು ಇಲ್ಲ ಹತ್ತಕ್ಕೆ. ಹಿಂಗೈತಿ. ಶುಭರಾತ್ರಿ. 7 ಗಂಟೆ ಆಯ್ತು ರೀ. ಈಗೈತೆ ಸುಬ್ರಹ್ಮಣ್ಯ ಡಿಪಾರ್ಟ್. ಇದೆ ನೋಡ್ರಿ ನಮ್ಮ ಕೊಂಕಣ್ ರೈಲ್ವೇಸ್ ಲೈನ್. ಬಂದು ಕೂಡಿದೀವಿ ನಾವು ಪಡೀಲ್ ಬೈಪಾಸ್ ಕ್ಯಾಬಿನ್ ಒಳಗೆ. ಇನ್ನು ನಾವು ಜಂಕ್ಷನ್ ಸೈಡ್ ಹೋಗ್ತೀವಿ. ಅದು ಮುಂದೆ ಹೊಲ್ಟೈತಿ ಉಡುಪಿ, ಕುಂದಾಪುರ, ಕಾರವಾರ, ಮಡಗಾಂವ್ ಸೈಡ್. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ನಮ್ಮ ಕುಡ್ಲ. ಹೌದ್ರಿ, ಮಂಗಳೂರು ಜಂಕ್ಷನಿಗೆ ಎಂಟ್ರ್ ಆಗೀವಿ. ಜಂಕ್ಷನಿಗೂ ಹೋಗ್ತೀವಿ, ಸೆಂಟ್ರಲ್ಗೂ ಹೋಗ್ತೀವಿ. ಮಂಗಳೂರೊಳಗೆ 2 ರೈಲ್ವೆ ಸ್ಟೇಷನ್ ಒಳಗೆ ಸಿಗ್ತಾವ. ಒಂದು ಜಂಕ್ಷನ್, ಒಂದು ಸೆಂಟ್ರಲ್. ಜಂಕ್ಷನ್ ಯಾಕಪ್ಪ ಅಂದ್ರೆ ಜಂಕ್ಷನ್ ಮೇನ್ ಲೈನ್ ಮೇಲೆ ಐತಿ. ಸೆಂಟ್ರಲ್ ಒಳಗೆ ಸಿಟಿ ಒಳಗೆ ಹೋಗುತ್ತೆ. ಹೆಂಗಪ್ಪ ಅಂದ್ರೆ ಈಗ ನಮ್ಮದು ಮೇನ್ ಲೈನ್ ಐತಲ್ಲ, ಇದು ಬಂದ್ಬಿಟ್ಟು ಈಗ ಮಡಗಾಂವದಿಂದ ಟೋಟಲ್ ಕೆಳಗೆ ಹೋಗುತ್ತೆ ತಿರುವನಂತಪುರಂ ಸೆಂಟ್ರಲ್ ಮಟ್ಟ ಮೇನ್ ಲೈನ್. ಅದ್ರ ಸಂಬಂಧ ನಾವು
ಏನು ಇದರಿಂದ ಬಂದಿವಲ್ಲ ಈಗ ಬೆಂಗಳೂರಿಂದ ವಾಯಾ ಸಕಲೇಶ್ಪುರ ಸುಬ್ರಹ್ಮಣ್ಯ ಬಂಟ್ವಾಳ ಆ ಲೈನ್ ಬರೋದ್ರಿಂದ ಈ ಮಂಗಳೂರು ಸ್ಟೇಷನಿಗೆ ಜಂಕ್ಷನ್ ಅಂತಾರೆ. ಮತ್ತು ಮಾತಾಡ್ಬೇಕಂದ್ರೆ ಸೆಂಟ್ರಲಿಗೆ ಎಲ್ಲಿಂದ ಲೈನ್ ಹೋಗುತ್ತಂದ್ರೆ ಜಂಕ್ಷನ್ ಔಟ್ಸೈಡ್ 2-3 ಕಿಲೋಮೀಟ್ರ್ ಆದಮೇಲೆ ಒಂದು ಲೈನ್ ರೈಟ್ ತೊಗೊಳತ್ರಿ, ಅದೇ ಹೋಗಿ ತಲುಪುತ್ತೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ನಮ್ಮ ಲೋಕೋ ರಿವರ್ಸಲ್ ಆಗಿ ಲೋಕೋ ಚೇಂಜು ಆಗಿ ಬರ್ತೇವೆ ನಾವು, ಅದೆಲ್ಲ ಮುಂದೆ ಹೇಳ್ತಾನಂತ. ಈಗ ಜಂಕ್ಷನಿಗೆ ನಾವು 1 ಅವರ್ ಡಿಲೇ ಅದೇವಿ. ಇಲ್ಲಿ ಅಪ್ಪಮ್ ಗಿಪ್ಪಮ್ ಎಲ್ಲ ಲೋಕಲ್ ಫುಡ್ ಸಿಗತ್ತೈತಿ ಮತ್ತು ಇಡ್ಲಿನೂ ಸಿಗತ್ತೈತಿ. ನೀವು ತೊಗೋಬೇಕಂದ್ರೆ ತೊಗೋಬೋದು. ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ 1 ತಾಸು ಅರ್ಧ ತಾಸು ಡಿಲೇ ಕಾಮನ್ ಆಗುತ್ತೆ. ಮತ್ತು ನಾವು ಮಂಗಳೂರೊಳಗೆ ಏನಿಲ್ಲ ಅಂದರೂ 2-3 ತಾಸು ಅಡ್ಡಾಡ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿಂದ ಇದು ಬಂದರೆ ಈ ಔಟ್ರದಾಗ ನಿಂತ್ಕೊಂಡು ಮತ್ತು ಸೆಂಟ್ರಲ್ಗೆ ಹೋಗ್ಬೇಕು, ಅಲ್ಲಿ ಒಂದು ಅರ್ಧ ತಾಸು ಲೋಕೋ ರಿವರ್ಸಲ್ ಆಗಿ ಎಲ್ಲ ಒಂದು 2-3 ತಾಸಂತೂ ಮಿನಿಮಮ್ ಹಿಡಿಯುತ್ತೆ ಮಂಗಳೂರೊಳಗೆ. ಅದಕ್ಕೆ ಪಿಟಿಷನ್ ಕೊಟ್ರೆ ಮಂಗಳೂರೊಳಗೆ ಟೈಮ್ ಕಮ್ಮಿ ಮಾಡಿರಿ ಅಂತಂತೇಳಿ. ಇಲ್ಲಿ ಐತೆ ನೋಡ್ರಿ ನಮ್ಮ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. 1-2 ನಿಮಿಷಕ್ಕೆ ಡಿಪಾರ್ಟ್ ಆದ್ವಿ ರೀ ನಾವು. ಜಂಕ್ಷನಿಂದ ವಾಪಸ್ ಬರ್ಕೊಂಡು ನಾವು ಜಂಕ್ಷನ್ ಸ್ಕಿಪ್ ಮಾಡ್ತೀವಿ, ಸ್ಟಾಪ್ ಇರೋಂಗಿಲ್ಲ. ನಾವು ಟರ್ನ್ ಆದೀವಿ ಸೆಂಟ್ರಲ್ ಸೈಡ್. ಲೆಫ್ಟ್ ಸೈಡ್ ಲೈನ್ ಹೋತ ಮುಂದದ ಕಾಸರಗೋಡು, ಕನ್ನಗಡ, ಮುಂದೆ ಕಣ್ಣೂರು, ಎರ್ನಾಕುಲಮ್ಮ, ತಿರುವನಂತಪುರಂ ಮೇಲೆ ತೆಳಗೆ ನಾಗರ್ಕೋಯಿಲ್ ಹೋಗುತ್ತೆ ರೀ. ಈಗ ನಾವು ಸೆಂಟ್ರಲ್ಗೆ ಹೊಂಟೀವಿ. ಒನ್ನೇ ಬರೋದು ಇಲ್ಲಿ ನೋಡ್ರಿ. ಇಲ್ಲ ನಮ್ಮ ಬಾಜು ಯಾವ ಟ್ರೈನ್ ಐತಿ? ಶಾಲಿಮಾರ್ ಚೆನ್ನೈ ಸೆಂಟ್ರಲ್ ವೀಕ್ಲಿ. ಹಾಂ, ಶಾಲಿಮಾರ್ ಚೆನ್ನೈ ಇಲ್ಲೇನು ಮಾಡೋದೈತಿ? ಯಾವ ಟ್ರೈನ್ ರೀ ಇದು? ಇದು ಒಳಗೆ ಝೂಮ್ ಹಾಕಿ ನೋಡ್ರಿ ಒಂದು ಸ್ವಲ್ಪ ಎಷ್ಟು ಹೊಲಸಾಗಿ ಟ್ರೈನ್. SRC MAQ. ಓ ಓ ಓ ಮಹಾನ್ ಪ್ರಭುಗಳು, ನೀವೇ ನಿಲ್ಲಿ. ಸಾತ್ರಂಗಂಚಿ ಮಂಗಳೂರು ವಿವೇಕ್ ಎಕ್ಸ್ಪ್ರೆಸ್ ರೀ. ನಿಮ್ಮದು ಭಾಳ ದಿನದಿಂದ ಬೇಡಿಕೆ ಐತಿ ಟ್ರೈನ. ಬಟ್ ಒಳಗೆ ಫುಲ್ ಅಂದ್ರೆ ಫುಲ್ ಹೊಲಸೈತಿ. AC ಚಲೋ ಇದ್ರೆ ಮಾಡ್ತೇನೆ ರೀಪ್ಪ. ರಿಯಾಲಿಟಿ ತೋರಿಸ್ತೀನಿ. ಇದು ಟ್ರೈನ್ ಟ್ರಾವೆಲ್ ಮಾಡಿ, ಬಟ್ ರಿಯಾಲಿಟಿ ಅನ್ನೋಕ್ಕೇನು ರೀ, ನಾರ್ತ್ ಟ್ರೈನ್ ಲಾಂಗ್ ರನ್ನಿಂಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನು ಅಂತೀವಿ. ನೆಕ್ಸ್ಟ್ ಟ್ರೈನ್ ಇದೆ ನೋಡ್ರಿ, ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ ರೆಡಿ ಐತಿ. ಇದು ಮುರುಡೇಶ್ವರ್ಗೆ ಹೊಂಟತಿ. ಈಗ ನಮ್ಮ SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಬಂದೈತ್ರಿ ಮಂಗಳೂರು ಸೆಂಟ್ರಲ್ಗೆ. ಟೈಮಿಂಗ್ ಇತ್ತು 1 ತಾಸು ಡಿಲೇ ಆಗಿ ಬಂದೇವಿ. 1 ತಾಸು ಡಿಲೇ ಆಗಿ ಬಂದೇವಿಲ್ಲ ರೀ. ಈಗ ಇಲ್ಲೇ ಲೋಕೋ ರಿವರ್ಸಲ್ ಲೋಕೋ ಚೇಂಜ್ ಆಗೈತೆ. ಒಂದು ಅರ್ಧ ತಾಸು ನಿಂದಿರ್ತೇವೆ ಅಂದ್ರೆ 1.5-2 ತಾಸು ನಮ್ಮ ಟೈಮಿಂಗ್ ಹೋಗುತ್ತೆ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂತಂದ್ರೆ ಈ ಟ್ರೈನ್ ಒಳಗೆ ಯಾಕೆ ಜರ್ನಿ ಮಾಡತ್ತೇವೆ ಅಂದರೆ ಈ ಟ್ರೈನ ಮಂಗಳೂರು ಸೆಂಟ್ರಲಿಂದ ಕಾಚಿಗುಡ್ಡ ಮಟ್ಟ ಹೋಗ್ತಿತ್ತು ಮೊದಲು. ಬಟ್ ಈಗ ಅದನ್ನು ರೀಸೆಂಟಾಗಿ ಎಕ್ಸ್ಟೆಂಡ್ ಮಾಡಿಸಿ ಮಂಗಳೂರಿಂದ ಮುರುಡೇಶ್ವರ ಮಟ್ಟ ಮಾಡ್ರಿ. ಅದಕ್ಕೆ ಭಾಳ ಡಿಮ್ಯಾಂಡ್ ಇತ್ತು. ಮುರುಡೇಶ್ವರದಿಂದ ಕಾಚಿಗುಡ್ಡ ಹೋಗುವ ಎಕ್ಸ್ಪ್ರೆಸ್ ಮಾಡ್ರಿ ಅಂತಂತೇಳಿ. ಹಿಂಗೈತಿ. ಈಗ ನಾಷ್ಟ ಹೊಡ್ಕೊಂಬರ್ರಿ, ಏನಾರ ಸಿಗುತ್ತೇನಂತಂತೇಳಿ ನೋಡೋಣ. ಓಹೋ 9:40 ಇನ್ನೂ ನಾಷ್ಟ ಮಾಡಿಲ್ಲ. ಮಾರ್ನಿಂಗ್ ನಾವು 1 ತಾಸು ಡಿಲೇ ಆಗಿದ್ವಿ ಸುಬ್ರಹ್ಮಣ್ಯಕ್ಕೆ. ನಿದ್ದೆ ಆಗಿಲ್ಲ ರೀ. ಎಷ್ಟಂದ್ರೆ 6 ದಿನದಾಗ 10-11 ತಾಸು ನಿದ್ದೆ ಮಾಡಿರ್ಬೇಕು ನಾನು ಅಷ್ಟೇ. ಅದ್ರ ಸಂಬಂಧ ನಿದ್ದೆ ಮಾಡಿದೆ. ಒಂದು ರೌಂಡ್ ಈ ಪವರ್ ಬ್ಯಾಂಕ್ ಸಾರ್ದಕ್ಕೆ ಸಾರಿ ನೋಡ್ದಂತ ಡ್ರಿಪ್ಪ. ಮತ್ತು ಅಡ್ಯಾಪ್ಟರ್ ಹೋದ್ರೆ 1500 ರೂಪಾಯಿ. ಇಲ್ಲಿ ನೋಡ್ರಿ, ಸೆಂಟ್ರಲ್ ಒಳಗೆ ಇಡ್ಲಿ ವಡೆ ಮತ್ತು ದೋಸೆ ಬಂದಿದೆ. ಇಲ್ಲೇ ಸೆಟ್ ದೋಸೆ ಐತಿ, ಇಲ್ಲೇ ಸೆಟ್ ದೋಸೆ ಐತಿ ಮತ್ತು ಚಟ್ನಿ ಗಿಟ್ನಿ ಎಲ್ಲ ಐತಿ. ನಾನು ಇಲ್ಲಿ ತೊಗೊಂಡಿನಿ ಇಡ್ಲಿ ವಡೆ. ಬರ್ರಿ ನೋಡೋಣ. 3 ಇಡ್ಲಿ 1 ವಡಕ್ಕೆ 60 ರೂಪಾಯಿ ವಿತ್ ಬಿಲ್ ಪ್ರಿಂಟ್ ಆಗಿತ್ತು ರೀ. ಇವ್ರದ್ದು 2 ಸೆಟ್ ದೋಸೆಗೆ 60 ರೂಪಾಯಿ. ತಿಂದು ನೋಡೋಣ ಅಂತ ಟೇಸ್ಟ್ ಹೆಂಗಿರುತ್ತೆ. ಇಲ್ಲೇ ಚಟ್ನಿ ಸಾಂಬಾರು ಕೊಟ್ಟಿದ್ರಲ್ಲ ಮೇಲೆ ಹಾಕೊಂಡು ಮಸ್ತ್ ಕಾಣತೈತಿ. ತಿಂದ ಆಮೇಲೆ ಟೇಸ್ಟ್ ಹೇಳ್ತಾನೆ ಹೆಂಗೈತೆ ಅಂತೇಳಿ. ನಾಷ್ಟ ಮಾಡಿದೆ ಇಲ್ರಿ, ಮಸ್ತ್ ಇತ್ತು. ಮತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಇದೇನು ಮಂಗಳೂರು ಗಾಡಿ ಐತೆ, ನಮ್ಮ ಮುರುಡೇಶ್ವರ ಗಾಡಿ ಐತಲ್ರಿ, ಇದು ನಂಗೆ ಭಾಳ ಫೇವ್ರೇಟ್. ಯಾಕಪ್ಪ ಫೇವ್ರೇಟ್ ಅಂದ್ರೆ ಇದು ಎಷ್ಟು ಮಸ್ತ್ ಬರೋದು ಗೊತ್ತ್ರಿ. ಆರಾಮ ಮಸ್ತ್ ರಾತ್ರಿ ಒಳಗೆ ಟಕ್ ಅಂತೇಳಿ ಅದು ಗಾರ್ಡ್ ಸೆಕ್ಷನ್ ಸೌಂಡ್ ಐತಲ್ಲ, ಆ ನಿದ್ದೆಗೆ ನಿಮ್ಗೆ ಹೇಳಕ್ಕೆ ಮನಸ್ಸಾಗಂಗಿಲ್ಲ, ಅಷ್ಟು ಮಸ್ತ್ ನಿದ್ದೆ ಆಗ್ತೈತೆ.
ನನ್ನ ಪರ್ಸ್ನಲ್ ಒನ್ ಆಫ್ ದ ಫೇವ್ರೆಟ್ ಟ್ರೈನ್ ಇದೆ ನಮ್ಮ ಎಸ್ ಎಮ್ ಟಿ ಮುರುಡೇಶ್ವರ. ನಿಮ್ಮದು ಯಾರ್ದೋ ಇರ್ಬೋದು ಜಾಸ್ತಿ ಜನದ ಭಾಳ ಫೇವ್ರೇಟ್ ರೀ, ಭಾಳ ಅಂದ್ರೆ ಭಾಳ ಫೇವ್ರೇಟ್ ಆಗಿರ್ತದೆ. ಈ ಟ್ರೈನ್ ಒಳಗೆ ನೀವು ದಿನ ಜರ್ನಿ ಮಾಡಂದ್ರೂ ಮಾಡ್ತೀನಿ ನಾನು ಹಂಗೆ. ಬಟ್ ಬರೀ ಎಸ್ ಎಮ್ ಟಿಯಿಂದ ಮುರುಡೇಶ್ವರ ಮಠ ವಾಪಸ್ ನಂಗೆ ರಿಟರ್ನ್ ಜರ್ನಿ ಮಾಡೋಕೆ ಇಷ್ಟ ಆಗಂಗಿಲ್ಲ ಅಷ್ಟೇ, ಯಾಕಂದ್ರೆ ಮಧ್ಯಾಹ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ, ಅಷ್ಟೊತ್ತಿಗೆ ಹೆಕ್ಟಿಕ್ ಆಗಿಬಿಟ್ಟಿರುತ್ತೆ. ಬಟ್ ಎಸ್ ಎಮ್ ಟಿಯಿಂದ ಜರ್ನಿ ಆರಾಮಾಗಿ ಮಾಡ್ಬೋದು ನಾನು, ಅಷ್ಟೈತಿ. ಈಗ ಇನ್ನೂ ಲೋಕಲ್ ರಿವರ್ಸಲ್ಲದು ಪ್ರೊಸೆಸ್ ನಡೆದೈತಿ. ಬಟ್ ಲಾಲ್ಗುಡ್ಡದ ವ್ಯಾಪ್ 7 ಹೋದ್ರಿ, ಲಾಲ್ಗುಡ್ಡದ ವ್ಯಾಪ್ 7 ಹಾಕ್ತಾರೋ ಏನು ಇನ್ನೊಂದು ಲೋಕೋ ಐತೆ ಅದನ್ನು ಹಾಕ್ತಾರೋ ಗೊತ್ತಿಲ್ಲ. ಇಲ್ಲೇ ಬ್ಯಾಟ್ರಿ ಕವರ್ ಅವೈಲೇಬಲ್ ಅಂತ ಹಾಕ್ಯಾರ. ನೀವು ಏನರ ಮಂಗಳೂರು ಸೆಂಟ್ರಲ್ ಒಳಗೆ ಅದಿರ ಅಂದ್ರೆ ಈ ನಂಬರ್ ಯೂಸ್ ಮಾಡ್ಕೊಂಡು ನೀವು ಬ್ಯಾಟ್ರಿ ಕಾರ್ ಬುಕ್ ಮಾಡ್ಕೋಬೋದು. 10ಕ್ಕೆ ಡಿಪಾರ್ಟ್ ಆದ್ವಿ ರೀ ನಾವೀಗ ನಮ್ಮ ಮಂಗಳೂರು ಸೆಂಟ್ರಲಿಂದ. ನೀವೇನರ ಮಂಗಳೂರಿಗೆ ಅಡ್ಡಾಡಕ್ಕೆ ಬರತ್ತಾರಂದ್ರೆ ಸೆಂಟ್ರಲಿಗೆ ಬರ್ರಿ. ಟ್ರೈನ್ ಏನರ ನೀವು ಚೇಂಜ್ ಮಾಡೋದೈತಿ, ಡೌನ್ ಸೈಡ್ ಹೋಗ್ಬೇಕಂದ್ರೆ ನೀವು ಕೇರಳ ಸೈಡ್ ಅಥವಾ ಮುಂಬೈ ಸೈಡ್ದು ಹೋಗ್ಬೇಕಂದ್ರೆ ಜಂಕ್ಷನಿಗೆ ಹೇಳ್ಕೋರಿ, ನಡೀತೈತೆ. ಓ ಮಹಾನ್ ಪ್ರಭುಗಳು WDG4 WDG3A ಮಹಾನ್ ಪ್ರಭುಗಳು. ನಮಗೆ ನೋಡ್ರಿ ವ್ಯಾಪ್ 7 ಎಲ್ಲ ವ್ಯಾಪ್ 4 ಹಾಕ್ಯಾರ. ಅಯ್ಯೋ ಮಸ್ತ್ ಕ್ರಾಸ್ ಓವರ್ ಇತ್ತು, ಮಿಸ್ ಆತ ಹೊಲಸ್ರಿಪ್ಪ. ತಿರುವನಂತಪುರಮಿಂದ ಮ್ಯಾಂಗ್ಳೂರಿಗೆ ಹೋಗೋ ಟ್ರೈನ್, ಮಂಗಳೂರು ಸೆಂಟ್ರಲಿಗೆ ಬರೋ ಟ್ರೈನ್ ಬಂತ್ರಿ. ಮೇ ಬಿ ಇದೇನು ರೀ ಪರಶುರಾಮ್ ಅಂತೂ ಅಲ್ಲ, ಇನ್ನೊಂದು ಯಾವುದೋ ಅಂತಾರಲ್ರಿಪ್ಪ, ಒಳಗೆ ಹೆಸರು ಐತಿ ನೆನಪಾಗತ್ತೆ. ಇದು ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟದ ರೇಕ್ ಶೇರಿಂಗ್ ಗಾಡಿ ಇದು. ಇದು ಇವತ್ತು ರಾತ್ರಿ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟಾಗಿ ಹೋಗುತ್ತೆ. ಹಾಂ, ಮಲಬಾರ್ ಎಕ್ಸ್ಪ್ರೆಸ್ ಅದೇ ನೆನಪಾಗ್ತಿರ್ಲಿಲ್ಲ ಬ್ರೋ. ಒಳಗೆ ಏನೋ ಹೆಸರಿದೆ ಅಂತ ಮಲಬಾರ್ ಎಕ್ಸ್ಪ್ರೆಸ್ ನೋಡ್ರಿ. ಇದ್ದೆ ಅಲ್ರಿ, ವಾಪಸ್ ಬರ್ಕೊಂಡು ನಾವು ಮಂಗಳೂರು ಜಂಕ್ಷನ್ನ ಸ್ಕಿಪ್ ಹೊಡಿತೇವೆ ಅಂತೇಳಿ ಸ್ಕಿಪ್ ಹೊಡೋತೀವಿ ನಾವು. ಜಂಕ್ಷನ್ ಒಳಗೆ ಯಾವ ಟ್ರೈನ್ ಇಲ್ಲ, ಅದಕ್ಕೆ ನಿಮ್ಗೆ ಆ ಸೈಡ್ ತೋರಿಸ್ಲಿಲ್ಲ. ಇದು ಫಸ್ಟ್ ಪ್ಲಾಟ್ಫಾರ್ಮಿಂದನೇ ಸ್ಕಿಪ್ ಹೊಡೋತೀವಿ ನಾವು. ಸಿಂಗಲ್ 5 ಸುಮ್ಮನೆ ಕೊಡ್ತಾನೆ ಹೋಯ್ತು. ಜೋಗಟ್ ಎಸ್ಕೇಪ್ ಮಾಡಿದೇವೆ ರೀ. ಈ ಸೈಡ್ ಏನು ನೋಡತ್ತಾರಲ್ಲ, ಇದು ನಿಮ್ಗೆ ಇದು ಫ್ಯಾಕ್ಟ್ರಿ ಐತಿ. ಫ್ಯಾಕ್ಟ್ರಿ ಹಿಂದೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತ್ರಿ. ಇದೇ ಸೈಡ ಮಂಗಳೂರು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಿದೆ, ಇದ್ರ ಹಿಂದೆ ಐತ್ರಿ. ಅಲ್ಲಿ ಫ್ಯಾಕ್ಟ್ರಿ ಒಳಗಿಂದ ಲೈನ್ ಬರತ್ತೈತೆ ನೋಡ್ರಿ. ಆ ಫ್ಯಾಕ್ಟ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಇಲ್ಲಿ. ನಾರ್ತ್ ಫ್ರಂಟಿಯರ್ ರೈಲ್ವೇಸ್ ಇದೆ ವ್ಯಾಗ್ನೈನ್. ಟೂಲ್ ವ್ಯಾನ್ ಸೂರತ್ಗೆಲ್ಲ ಇದೇನು ಟೋಕೂರ್ ನೋಡತ್ತಿರಲ್ಲ, ಇಲ್ಲಿಂದ ಸದರ್ನ್ ರೈಲ್ವೇಸ್ ಎಂಡ್ ಆಗುತ್ತೆ, ಕೊಂಕಣ್ ರೈಲ್ವೇಸ್ ಸ್ಟಾರ್ಟ್ ಆಗತ್ತೆ ರೀ. ಕೊಂಕಣ್ ರೈಲ್ವೇಸ್ ಕೊಂಕಣ್ ರೈಲ್ವೇಸ್ ಹಿಸ್ಟ್ರಿ ಮುಂದೆ ನಾವು ಸೂರತ್ಕಲ್ ಒಳಗೆ ನೋಡೋಣ. ಟೋಕೂರ್ ಇಲ್ಲಿಂದ ಇನ್ನು ನಮ್ಮ ಗಾಡಿ ಸದರ್ನ್ ರೈಲ್ವೇಸ್ದಿಂದ ಡೈರೆಕ್ಟಿಗೆ ಹ್ಯಾಂಡ್ ಓವರ್ ಆಗತ್ತೆ ರೀ ಕೊಂಕಣ್ ರೈಲ್ವೇಸ್ ಕಂಟ್ರೋಲಿಂಗಿಗೆ. ಹೌದ್ರಿ, ಮೇಲೆ
ಮೇನ್ ಒಂದು ಕಂಟ್ರೋಲಿಂಗ್ ಇರುತ್ತೆ, ಅಲ್ಲಿ ಕಂಟ್ರೋಲಿಂಗ್ ಒಳಗೆ ಕುಂತ ಇದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ಮತ್ತು ಕಂಟ್ರೋಲ್ ತೊಗೊಂಡು ಅವರೆಲ್ಲ ಮೇಂಟೈನ್ ಮಾಡ್ತಿರ್ತಾರೆ. ಇವು ಸಿಗ್ನಲ್ ಸಿಸ್ಟಮ್ ಎಲ್ಲ ನಡೆದು ಅವ್ರ ಮೇಲೆ ಒಂದಷ್ಟು ಕಡೆ ಆಟೋಮೆಟಿಕ್ ಆಗಿಬಿಟ್ಟೈತೆ ಈಗ. ಬಟ್ ಆಟೋಮೆಟಿಕ್ ಇಲ್ಲದೇ ಇರೋ ಕಡೆ ಎಲ್ಲ ಹಿಂಗೆ ಕಂಟ್ರೋಲಿಂಗ್ ನಡೆಯುತ್ತೆ. ಎದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಎದನ್ನು ಲೂಪ್ ಮಾಡಬೇಕು, ಎದನ್ನು ಓವರ್ಟೇಕ್ ಮಾಡಿಸ್ಬೇಕು ಎಲ್ಲ ಅವರ ಡಿಸೈಡ್ ಮಾಡ್ತಾರೆ. ನಾವೀಗ ಸೂರತ್ ಕಲ್ಲಿಗೆ ಎಂಟ್ರ್ ಅದೀವಿ ರೀ. 1 hour 40 minutes ಡಿಲೇ ಅದೇವಿ. ಬಟ್ ನಾನು ತಾತ್ಕಾಲ್ ಬುಕ್ಕಿಂಗ್ ಮಾಡ್ಬೇಕು ರೀ. ಸೊ ನೆಕ್ಸ್ಟ್ ಸ್ಟೇಷನ್ ಒಳಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೂರತ್ ಕಲ್ ಫೇಮಸ್ ಇರ್ತದೆ ಇದೆ NITಗೆ. ಮತ್ತು ಬರ್ರಿ ಮಾತಾಡೋಣ. ಇಲ್ಲಿ ನೋಡ್ರಿ, ಇಲ್ಲೇ ಹೇಳಿದ್ದೆಲ್ಲ ತಾತ್ಕಾಲ್ ಬುಕ್ಕಿಂಗ್ ಮಾಡತ್ತಾನಂತ, ಟ್ರಾನ್ಸಾಕ್ಷನ್ ಡ್ರಾಪ್ಡ್ ಅಂತ. ವಾಹ್, ನೋ ಸೀಟ್ಸ್ ಅವೈಲೇಬಲ್. ಇಲ್ಲಿ ನೋಡ್ರಿ, ನಮ್ಮ SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತಿ ಮುಲ್ಕಿಗೂ ಸ್ಟಾಪ್ ಕೊಟ್ಟರ್ರಿ. SMT ಬೆಂಗಳೂರು ಮುರುಡೇಶ್ವರದ. SMT ಮುರುಡೇಶ್ವರದ್ದು ಇದೇನು ನಾವು ರೂಟ್ ಬಂದಿವಲ್ಲ, ನಾವು ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ ಬಂದೀವಿ ರೀ. SMT ಇಂದ ಟೋಟಲ್ ಮಂಗಳೂರು ಔಟ್ರ್ ಬಂಟ್ವಾಳ ಮಠ, ಬಂಟ್ವಾಳದಿಂದ ಇತ್ತಾಗ ಹೊರಗಡೆ ಏನು ಬರ್ತೇವಲ್ಲ, ನಂತರ ನಾನು ಸ್ಟಾಪ್ ಬಗ್ಗೆ ಮಾತಾಡತ್ತೀನಿ. ಮಂಗಳೂರು ಜಂಕ್ಷನ್, ಮಂಗಳೂರು ಸೆಂಟ್ರಲ್ ಎಲ್ಲ ಬರುತ್ತೆ ಸದರ್ನ್ ರೈಲ್ವೇಸ್ ಒಳಗೆ. ಹೌದ್ರಿ, SR ಒಳಗೆ ಬರುತ್ತೆ. ಆಮೇಲೆ ನಾವು ಟೋಕೂರ್ ಕ್ಯಾಬಿನಿಂದ ಇತ್ತಾಗ ಏನು ಬರತ್ತೇವಿಲ್ಲ, ಇದೆಲ್ಲ ಕೊಂಕಣ್ ರೈಲ್ವೇಸ್ ಅಪ್ ಟು ರೋಹಾ ಕೇದ ಅಲ್ಲಿ ಏನೈತಲ್ಲ ಸೆಕ್ಷನ್, ಅಲ್ಲಿ ಅದು ಡಬಲಿಂಗ್ ಐತಿ. ಬಟ್ ಇದು ಉಳ್ಕಿದ್ದೆಲ್ಲ ಕೊಂಕಣ್ ರೈಲ್ವೇಸ್ ಸಿಂಗಲ್ ಲೈನ್ ಐತಿ. ಮತ್ತು 120 ಮ್ಯಾಕ್ಸಿಮಮ್ ಇಲ್ಲಿ ಪರ್ಮಿಷಬಲ್ ಸ್ಪೀಡ್ ಐತಿ. ಸಿಗ್ನಲ್ ಆತ ಹೋಗೊಂಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ನಾವು ಓವರ್ಟೇಕ್ ಮಾಡತ್ತೀವಿ ಈಗ. ಯಾವ್ದು ಹೇಳ್ರಿ, ನಮ್ದು ರಿಟರ್ನ್ ಗಾಡಿ ಕಾಚಿಗುಡ್ಡ ಮಂಗಳೂರು, ಸಾರಿ ಕಾಚಿಗುಡ್ಡ ಮುರುಡೇಶ್ವರ ಓವರ್ಟೇಕ್ ಮಾಡಿದ್ದೀವಿ ನಾವು. ಲೊಕೇಶನ್ ಮಾತ್ರ ಅಣ್ಣಾವತದವ್ರಿ. ಇದು ನಮ್ಮ ಕೊಂಕಣ್ ರೈಲ್ವೇಸ್ ಒಳಗೆ. SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಉಡುಪಿಗೆ 1 ತಾಸು ಮೇಲೆ ಡಿಲೇ ಅದೇವ್ರಿ. ಮತ್ತು ಓಟೇಕ್ ಕೊಡ್ತೀವಿ ನಾವು ಕಾಚಿಗುಡ್ಡ ಕಾಚಿಗುಡ್ಡ ಮುರುಡೇಶ್ವರಕ್ಕೆ ನಾವು ಓಟೇಕ್ ಕೊಡ್ತೀವಿ ಅಲ್ಲಿ ಔಟ್ರದಾಗ ನೋಡ್ರಿ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂದ್ರೆ ಇದೇನು ಕೊಂಕಣ್ ರೈಲ್ವೆ ಐತಲ್ರಿ, ಇದನ್ನು ಮಾಡೋಕೆ ಭಾಳ ಕಷ್ಟ ಆಗೈತಿ. ಯಾಕಂದ್ರೆ ಇದೇನು ಲೊಕೇಶನ್ ಹೋಗುತ್ತಲ್ಲ ಫುಲ್ ಎಲ್ಲ ವೆಸ್ಟರ್ನ್ ಘಾಟ್ಸ್ ಒಳಗೆ ಹೋಗುತ್ತೆ. ಅದ್ರ ಸಂಬಂಧ ಭಾಳ ಕಷ್ಟ ಆಗಿದ್ರ ಸಂಬಂಧ ಇಂಡಿಯನ್ ರೈಲ್ವೇಸ್ ಅವ್ರು ಏನು ಅಲೋಕೇಟ್ ಮಾಡ್ತಾರಲ್ಲ ಫಂಡ್, ಆ ಫಂಡ್ ಒಳಗೆ ಈ ಲೈನ್ನ ಮಾಡೋದು ಭಾಳ ಕಷ್ಟ ಇತ್ತು. ಅದಕ್ಕೆ ಏನಾತಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ದವ್ರು ಇಂಡಿಯನ್ ರೈಲ್ವೇಸ್ ಕೊಡೋ ಫಂಡ್ ಬಿಟ್ಟು ಇದನ್ನೊಂದು ಸಪ್ರೇಟ್ PSU ಫಾರ್ಮ್ ಆಗಿ ಮಾಡಿ ಇದಕ್ಕೊಂದು ಫಂಡ್ ರಿಲೀಸ್ ಮಾಡ್ರೆ ಆಮೇಲೆ ಇದು ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆತ. ಬಟ್ ಇದೇನು ಕೊಂಕಣ್ ರೈಲ್ವೇಸ್ ಐತಲ್ಲ, ಇದು ಇಂಡಿಯನ್ ರೈಲ್ವೇಸ್ದ ಒಳಗೆ ಬರಂಗೇನೆ ಇಲ್ರಿ. ಇದಕ್ಕೆ ಸಪ್ರೇಟಾಗಿ ಸ್ಟಾಫ್ ಹೈರ್ ಆಗ್ತಾರೆ, ಸಪ್ರೇಟಾಗಿ ಇದಕ್ಕೆ ಹೆಡ್ ಕ್ವಾರ್ಟರ್ ಐತಿ, ಎಲ್ಲ ಸಪ್ರೇಟಾಗಿ ವರ್ಕ್ ಆಗುತ್ತೆ. ಸಿಸ್ಟಮ್ ಪೂರ್ತಿ ಸಪ್ರೇಟ್ ಐತಿ. ಮತ್ತು ನೋಡಿರಿ ಡ್ರೆಸ್ ಕೋಡು ನೀವು ಕೊಂಕಣ್ ರೈಲ್ವೇಸ್ದವ್ರದ್ದು TC ಅವ್ರದ್ದು ಡ್ರೆಸ್ ಕೋಡ್ ಚೇಂಜ್ ಇರುತ್ತೆ, ಪಾಂಡ್ಸ್ಮನ್ ಚೇಂಜ್ ಇರುತ್ತೆ, ಸ್ಟೇಷನ್ ಮಾಸ್ಟರ್ ಚೇಂಜ್ ಇರುತ್ತೆ. ಎಲ್ಲದ್ರೊಳಗಿಂದನೂ ಕೊಂಕಣ್ ರೈಲ್ವೇಸ್ ಡಿಫ್ರೆಂಟ್ ಆಗುತ್ತೆ. ಮತ್ತು ನಾವು ಇದ್ರೊಳಗೆ ರಾಕೆಟ್ ಸೂಪರ್ ಫಾಸ್ಟ್ ಜರ್ನಿ ಮಾಡಿದಾಗ ಸತ್ಯವ ಯಾರು ಹೇಳಿದ್ರೆ ನೀವು ಪೂಜಾ ಟೀ ಸ್ಟಾಲಿಂದ ಹೋಳಿಗೆ ಸಿಗುತ್ತೆ ಅಂಥೇಳಿ. ನೋಡಂಬರಿ ತೊಗೊಂಬರೋಣ. ನೀವು ಪೂಜಾ ಟೀ ಸ್ಟಾಲ್ ಇಲ್ಲೇ ಕಾಯಿ ಹೋಳಿಗೆ ಸಿಗುತ್ತೆ. ಮತ್ತು ಪೇಮೆಂಟ್ ಮಾಡಿ ಸಿಗ್ತಂಬರಿ. ನೋಡ್ರಲ್ಲೇ ಶ್ರೀ ಸಿದ್ಧಿವಿನಾಯಕ ಹೋಮ್ ಫುಡ್ಸ್ ಅವ್ರದ್ದು ಕಾಯಿ ಹೋಳಿಗೆ ತೊಗೊಂಡಿವಿ. ತೊಗೊಂಬರ್ರಿ. ಇನ್ನೂ ಸಿಗ್ನಲ್ ಆಗಿಲ್ಲ, ಆರಾಮಾಗಿ ತೊಗೊಂಡು ಬಂದೆ. ನಾನು ರಾಕೆಟ್ ಸೂಪರ್ ಫಾಸ್ಟ್ ಮಾಡೋದು ಮುಂದೆ ಅಂದಿದ್ದೆ ತೊಗೊಂಬರ್ತಾನಂತ. ಬಟ್ ಮಳೆಯಿಂದ ನಮಗೆ ಇದಾಗ್ಬಿಟ್ಟಿತ್ತು. ಈಗ ಹೊಂಡ್ತ ಟ್ರೈನ ಹತ್ತನಂತ. ರಾಕೆಟದ ಬಗ್ಗೆ ಹೇಳತ್ತಿದ್ದೆ, ರಾಕೆಟ್ ಇಲ್ಲೇ ಐತೆ ನೋಡ್ರಿ. छत्रपति शिवाजी महाराज मैंगलोर रॉकेट एक्सप्रेस के साथ हमारी क्रॉसिंग हो रही है फिलहाल उಡುಪಿ में. ಇದು ಛತ್ರಪತಿ ಆಡದ್ವಿ ನೋಡ್ರಿ ಎಲ್ಲ ಕ್ರಾಸಿಂಗ್ ಆದ ನಮ್ದು ರಾಕೆಟ್ ಸೂಪರ್ ಫಾಸ್ಟ್ ಜ್ಯೋತಿ. ಇಟಮಟ ಹೇಳತ್ತಿದ್ದೆ ರಾಕೆಟ್ ಒಳಗೆ ಬಂದು ಹಿಂಗಾತ ಹಂಗಾತ ಅಂತೇಳಿ. ಆ ರಾಕೆಟ್ ಬಾಜುನೂ ನಿಂತೈತಿ, ನೋಡೇ ಇಲ್ಲ ನಾನು. ಮತ್ತು ಇನ್ನೊಂದು ಫೋನ್ನಾಗ ಚಾರ್ಜ್ ಕಮ್ಮಿ ಇದ್ದಿದ್ದರಿಂದ ಕ್ರಾಸಿಂಗ್ ನೋಡೋಕ್ಕಾಗೋದಿಲ್ಲ. ಮತ್ತು ಇವತ್ತು ನಮ್ಗೆ ಯಾಕೋ ಗೊತ್ತಿಲ್ಲ ರೀ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ಯಾಟರ್ಡೇ ಆಗಿರೋದ್ರಿಂದ ಕ್ರಾಸಿಂಗ್ ಅಷ್ಟು ಜಾಸ್ತಿ ಇಲ್ಲ. ಕಾಯಿ ಹೋಳಿಗೆ ತಂದೇವಲ್ಲ, ಬರ್ರಿ ಟೇಸ್ಟ್ ಮಾಡೋಣ ಅಂತ. ಟೇಸ್ಟ್ ಮಾಡಿ ನಿಮ್ಗೆ ಟೇಸ್ಟ್ ಹೇಳ್ತಾನಂತ. ಬರ್ಕೂರಿಗೆ ಎಂಟ್ರ್ ಆದೀವ್ರಿ ನಾವೀಗ. ರೈಲ್ವೇಸ್ ಒಳಗೆ ಇವು ಶಾಕ್ ಇರ್ತಾವಲ್ರಿ, ಇವು ಅಂದ್ರೆ ಇಂಥವು ಏನದ ಹೇಳ್ರಿ ನೆನಪಾಗತ್ತೆ. ಏನದ ನೆಳ್ಳಿಗೆ ಮಾಡಿರ್ತಾರಲ್ಲ ಅವ ನೋಡ್ರಿ ಮಜಾ ಬರುತ್ತೆ. ನಿಮಗೂ ಹೆಂಗೆ ಅನ್ಸುತ್ತೆ ಅಂತ ಹೇಳ್ತೀವಿ ಸರ್. ನಮಗೂ ಕುಂದಾಪುರಕ್ಕೆ ಎಂಟ್ರ್ ಆದೀವ್ರಿ ನಾವೀಗ. ಇಲ್ಲಿ ನೋಡ್ರಿ, ಇಲ್ಲಿ ಕಂಟಿನ್ಯೂಸ್ ಡಿಲೇ ಅದೇವ್ ನಾವು. 12:20 ಕುಂದಾಪುರಕ್ಕೆ. ಇದಲ್ಲ, ಸಾರಿ, ನಮ್ಮ ಟ್ರೈನ್ ಇದಲ್ಲ. ನಮ್ಮ ಟ್ರೈನ್ SMT ಮುರುಡೇಶ್ವರ. ನಾನು ಕಾಚಿಗುಡ್ಡ ಮುರುಡೇಶ್ವರ ಹಾಕೊಂತಿದ್ದೆ. ಟೋಟಲ್ 1 ತಾಸು 7 ನಿಮಿಷ ಡಿಲೇ ಅದಾವೆ ರೀ. ಮತ್ತು ನೆಕ್ಸ್ಟ್ ಸ್ಟಾಪ್ ಬೈಂದೂರು, ಭಟ್ಕಳ, ಮುರುಡೇಶ್ವರ ಇಷ್ಟು ಅದಾವೆ. ನೆಕ್ಸ್ಟು ಇದೇ ರೂಟ್ದಾಗ ಐತೆ ನಮ್ಮ ಜರ್ನಿ. ಪಂಚಗಂಗಾವಳಿ ನದಿ ಕ್ರಾಸ್ ಮಾಡತ್ತೀವಿ ನೋಡ್ರಿ ನಾವು ಕುಂದಾಪುರ ಔಟ್ರ್.
ಪಂಚಗಂಗಾವಳಿ ಯಾಕೆ ಹೇಳ್ರಿ, ಇದ್ರೊಳಗೆ 5 ನದಿ ಕೂಡ್ತಾವ. ಅವು 5 ನದಿ ಯಾವ್ದಂತೇಳಿ ನಂದು RCT ಟ್ರಾವೆಲ್ ಸ್ಟೋರೇಜ್ ಚಾನಲ್ ಒಳಗೆ ಒಂದು ಲಾಗ ಬಂದೈತ್ರಿ ಕುಂದಾಪುರದ ಮೇಲೆ, ಹೋಗಿ ನೋಡೋದು ಮಾತ್ರ ಮನೆಗೆ ಹೋಗ್ಬಿಟ್ರಿ. ಈಗ ನಾವು ಎಂಟ್ರ್ ಅದೀವಿ ನೋಡ್ರಿ ಮೂಕಾಂಬಿಕಾ ರೋಡ್ ಬೈಂದೂರಿಗೆ. ಇಲ್ಲೇ ಕುಂದು ಮಾತಾಡ್ತಿಪ್ಪ ಅಲ್ಲ ಅಂತಂದ್ರೆ ಚಾರ್ಜಿಂಗ್ ಹಾಕ್ಕೊಂಡು ಕುಂತನ್ರಿ. ನೆಕ್ಸ್ಟ್ ಇನ್ನೊಂದು ಜರ್ನಿ ಐತಿ, ಇದು ಡಿಲೇ ಆಗಿರೋದ್ರಿಂದ ಟ್ರೈನಿಗೆ ಚಾರ್ಜ್ ಮಾಡೋಕೆ ಸಿಗಂಗಿಲ್ಲ ಟೈಮ್. ಮೂಕಾಂಬಿಕಾ ರೋಡ್ ಬೈಂದೂರಿಗೂ ಸ್ಟಾಪ್ ಐತಿ. ಮತ್ತು ನೀವೇನ್ರ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೊಂಟ್ರೆ ಅಂದ್ರೆ ಇದು ಸ್ಟೇಷನ್ ಭಾರಿ ಬೆಸ್ಟ್ ಇರುತ್ತೆ. ಬಟ್ ಇದಕ್ಕಿಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಪಂಚಗಂಗಾ ಎಕ್ಸ್ಪ್ರೆಸ್ ತೋರಿ ಅಂತೇಳಿ. ಈಗ ಮುರುಡೇಶ್ವರ ಹೋಗ್ತಾರಲ್ರಿ, ಮುರುಡೇಶ್ವರ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾರ ಸ್ವಲ್ಪ ಹೊರಗಿಂದ ತಿಂದ, ಯಾಕಂದ್ರೆ ಟ್ರೈನಿಂದ ಎಷ್ಟು ಅಂತ ತಿಂತೀರಿ ಹೇಳ್ರಿ, ನಾ ಕಂಟಿನ್ಯೂಸ್ ರೀ ಹೊಳ್ಳ ಮಳೆ ಹೇಳತ್ತೀನಿ ನಿಮ್ಗೆ. ಇದು 6ನೇ ದಿನ 7ನೇ ದಿನ ನಾನು ಟ್ರೈನ್ ಆಗಿರೋದು. ಒಂದು ದಿನ ಇದ್ರೊಳಗೆ ಮುಕ್ಕೊಂಡೆ, ಬರೀ ಟ್ರೈನಾಗ ಮುಕ್ಕೊಂಡಿ, ರೂಮ್ನಾಗೂ ಮುಕ್ಕೊಂಡಿಲ್ಲ, ಮತ್ತೆ ಬರೀ ಟ್ರೈನಾಗ ನಿದ್ದೆಗೈತಿ. ಒಂದು ದಿನ ಅಷ್ಟೇ ಅಂದ್ರೆ ಶಿವಮೊಗ್ಗ ಜಂಕ್ಷನ್ ಅಬ್ದಿ ಮಾಡೋತ್ನಾಗ ಹೊರ ಮುಕ್ಕೊಂಡಿದ್ದೆ. ಈಗ ಮತ್ತೆ ಇವತ್ತು ನೈಟ್ರು ನಾನು ಟ್ರೈನಾಗ, ನಾಳೆ ನೈಟ್ ಟ್ರೈನಾಗ ಆಗಲ್ಲ ಅನ್ಸುತ್ತೆ ಮೇ ಬಿ, ಅದು ನಿಮ್ಗೆ ಹೇಳ್ತೀನಿ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂತಂದ್ರೆ ಈಗ ನಾವು ಭಟ್ಕಳ ಆದ್ಮೇಲೆ ಮುರುಡೇಶ್ವರ ಹೋಗಿ ತಲುಪ್ತೀವಿ. ಮುರುಡೇಶ್ವರ ಹೋಗಿ ತಲುಪಿದ್ಮೇಲೆ ಮುರುಡೇಶ್ವರದಿಂದ ನೀವು ಟೆಂಪಲ್ ಭಾಳ ಸಮೀಪ ಆಗತ್ತೆ, ಅದೆಲ್ಲ ಇಳಿದು ಹೋಗಿ ಮಾತಾಡೋಣ ಅಂತ ಈಗ ಡಿಪಾರ್ಟ್ ಆಗಂಬರಿ. ವಿಡಿಯೋ ಇಲ್ಲ ಭಾಳ ದೊಡ್ಡದೈತಿ, ನಾನು ನೋಡ್ಕೊಂತ ಅಷ್ಟು ಶಾರ್ಟ್ ತೊಗೊಳತ್ತ ನಾನು, ಬಟ್ ಏನಿಲ್ಲ ಅಂದ್ರೆ 45 ನಿಮಿಷದ ವಿಡಿಯೋ ಆಗ್ಬಿಟ್ಟೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಟನಲ್ ಒಳಗೆ ಪಾಸ್ ಆಗದೇವು ನಾವು. ಬೈಂದೂರು ಆದ್ಮೇಲೆ ಬರುತ್ತಲ್ಲ, ಮತ್ತು ನಿಮ್ಗೆ ಆಲ್ಮೋಸ್ಟ್ ಮಂಗಳೂರು ಮಠ ಇದು ಫುಲ್ ಕಾಣತ್ರಿ. ಉಡುಪಿ ಬೈಂದೂರು ಈ ಸೈಡ್ ಬರೋರೆಲ್ಲ ಆಲ್ಮೋಸ್ಟ್ ಪಂಚಗಂಗಾನ ಪ್ರಿಫರ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ನಿಂಚಾರ ಶಿರೂರ್ ಒಳಗೆ ಯಾಕೆ ನಿಂತವಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಇಲ್ಲೇ ಮೇನ್ ಲೈನ್ ಒಳಗೆ ನಿಂತತಿ ಯಾವುದೋ ಟ್ರೈನ್, ಯಾವುದೋ ಅಲ್ರಿ ಇದು ಬಂದ್ಬಿಟ್ಟೆ ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಇದು ಕ್ರಾಸಿಂಗಿಗೆ ನಿಲ್ಸೈತೆ. ಬಟ್ ಅದು ಯಾಕೆ ನಿಂತದಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಟ್ರ್ಯಾಕ್ ಮೇಂಟೆನೆನ್ಸ್ ಗಾಡಿನ, ಅಯ್ಯೋ ಫೋಕಸ್ ಹಾಕಿ ಅಷ್ಟೀಗ ಟ್ರ್ಯಾಕ್ ಮೇಂಟೆನೆನ್ಸ್ ಗಾಡಿ ನಿಂತೈತ್ರಿ. ಅದನ್ನು ತೆಗೆದ್ರೆ ಈಗ ಅದು ನಮಗೆ ಕ್ರಾಸ್ ಆಗುತ್ತೆ. ಗಾಂಧಿಧಾಮ್ ನಾಗರ್ಕೋಯಿಲ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇಲ್ಲಿ ನೋಡ್ರಿ, ಈಗ ನಾವು ಎಂಟ್ರ್ ಅದೀವಿ ಭಟ್ಕಳಕ್ಕೆ. ಬರೋ ಟೈಮಿಂಗಿತ್ತು 12 ಗಂಟೆ ಬಂದೇವಿ. 1 ತಾಸು ಡಿಲೇ ಆಗಿ, 1 ತಾಸು 15 ನಿಮಿಷ ಡಿಲೇ ಆಗಿ. ಆ್ಯಕ್ಚುಲಿ 20 ನಿಮಿಷ ಆಯ್ತಾ, 1 ತಾಸು 20 ನಿಮಿಷ ಡಿಲೇ ಅಂತ ನೋಡ್ರಿ. ಇಲ್ಲಿ ಭಟ್ಕಳಕ್ಕೆ ಎಂಟ್ರ್ ಅದೀವಿ ನಾವೀಗ. ಫೈನಲಿ ನೋಡ್ರಿ ಇಲ್ಲೇ ಬಂದು ತಲುಪಿದೀವಿ. ಹೆವಿ ಐತೆ ನೋಡ್ರಿ ರಶ್ ಹೆವಿ ಐತೆ ನೋಡ್ರಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸಿಗೆ ವಾಪಸ್ ಹೋಗಕ್ಕೆ. ಅಂದರೆ ಇದು ಈಗ 2:30 ಬಿಡುತ್ತೆ ಮುರುಡೇಶ್ವರದಿಂದ. ಫೈನಲಿ ಈ ಸಿಟಿಗೆ ಬಾಯ್ ಹೇಳೋ ಟೈಮ್ ಬಂತ, ಬರ್ರಿ ಹೋಗೋಣ ಅಂತೀನಿ. ಮತ್ತು 10 ಹೋದಾರ ಈ ಸಿಟಿಗೆ ಮತ್ತು ಬೇರೆ ಪ್ಯಾಸೆಂಜರ್ಸ್ ಬರ್ತಾರಲ್ಲ, ಅವಾಗ ರಿಸ್ಕ್ ಅವ್ರಿಗೆ ತೊಂದರೆ ಆಗ್ಬಾರ್ದು. ಮುರುಡೇಶ್ವರ ಎಕ್ಸ್ಪ್ರೆಸ್ ಫೈನಲಿ ಬಂದು ತಲುಪೈತ್ರಿ. ಅದ್ರ ಲಾಸ್ಟ್ ಸ್ಟಾಪ್ ಆದಂಥ ಮುರುಡೇಶ್ವರಕ್ಕೆ. ಟೋಟಲ್ ಜರ್ನಿ ಕಾಸ್ಟಿಂಗ್ ನಿಮಗೆ ಬೀಳುತ್ತೆ ಒಂದು 500 ರೂಪಾಯಿ ಮಟ. ಏನರ ತಾತ್ಕಾಲ ಬುಕ್ ಮಾಡತ್ತೀರ ಅಂದ್ರೆ, ಇಲ್ಲಾಂದ್ರೆ ನಿಮಗಿದ ಹಿಂಗೆ ಒಂದು 500 1300 ಹಿಂಗೆ ಇದನ್ನು ಮಾಡ್ಕೋಬೋದು. ನೀವು ಕಾಸ್ಟಿಂಗಿಗಾಗಿ IRCTC IRCTC ರೈಲ್ ಕನೆಕ್ಟ್ ಆ್ಯಪ್ನ ರೆಫರ್ ಮಾಡ್ಬೋದು ರೀ. ಅದ್ರೊಳಗೆ ನೀವು ಲೊಕೇಶನ್ದು ಹಾಕಿರಂದ್ರೆ ಗೊತ್ತಾಗುತ್ತೆ. 16,585 ಇದ್ರ ಟ್ರೈನ್ ನಂಬರ್. ಮತ್ತು ಮಾತಾಡ್ಬೇಕಂದ್ರೆ ಟೋಟಲ್ 14 ತಾಸಿನ ಜರ್ನಿ ಇರುತ್ತೆ. ನಮ್ದು ಇದು ಲೇಟ್ ಆಗಿದ್ದಕ್ಕೆ 15 ತಾಸು ಸನಿಕ ಆತು. ನಮ್ದು 1:30 ಆಗತ್ತೈತಿ ಈಗ ಟೈಮಿಂಗ್. ಈಗ ಬಂದು ತಲುಪಿರಿ. ಮತ್ತು ಈಗ ಇದು ವಾಪಸ್ SMVTಗೆ ಹೋಗುತ್ತಾ, ಮುರುಡೇಶ್ವರಿಂದ SMVTಗೆ ಹೋಗೋದು. ಸೇಮ್ ಇದೇ ರೂಟ ತೊಗೊಳುತ್ತಾ. ಮತ್ತು ನಿಮ್ಗೆ ಹೋಗೋದು ಮುಂದೆ ಮಂಗಳೂರು ಸೆಂಟ್ರಲಿಗೆ ಫಸ್ಟ್ ಹೋಗುತ್ತಾ, ಆಮೇಲೆ ಮಂಗಳೂರು ಜಂಕ್ಷನಿಗೆ ಬರುತ್ತೆ ರೀ. ಹೀಗಾಗಿ ಇದು ಹೋಗಿ ಸುಬ್ರಹ್ಮಣ್ಯ ಮೇಲೆ ಹೋಗಿ ಮೈಸೂರು ಹೋಗಿ, ಮೈಸೂರಿಂದ ಬೆಂಗಳೂರು ಹೋಗಿ ತಲುಪತ್ತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ನಮ್ಮದು ಬರುತ್ತೆ ರೀ, ಯಾವ್ದು ಹೇಳ್ರಿ, ಕಾಚಿಗುಡ್ಡದಿಂದ ಮುರುಡೇಶ್ವರಕ್ಕೆ ಬರುವಂಥ ಟ್ರೈನ್ ಬರತ್ತೈತೆ ಅಲ್ಲಿಂದ. ಅದು ಮುರುಡೇಶ್ವರ ಕಾಚಿಗುಡ್ಡ ಆಗಿ ಹೋಗುತ್ತಾ 3:30. ಆ ಟ್ರೈನ್ ಜರ್ನಿ ಐತಿ. ಈಗ ಹೊರಗೆ ಹೋಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬರ್ತೀವಿ ಸ್ವಲ್ಪ, ಆಮೇಲೆ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು